ನಂತರ ಯೋಗಾಭ್ಯಾಸವನ್ನ ಯಾವಾಗ್ಲೂ ಸಹ ಒಂದ್ ಸೆಕೆಂಡು ಜಮಖಾನದ ಮೇಲೆ ಮಾಡ್ಬೇಕು. ಯೋಗ ಮ್ಯಾಟ್ ಅಥವಾ ಜಮಖಾನದ ಮೇಲೆ ಮಾಡ್ಬೇಕು. ಬರೀ ನೆಲದ ಮೇಲೆ ಯೋಗಾಭ್ಯಾಸ ಮಾಡಬಾರ್ದು. ಇದು ತುಂಬಾ ಗಮನಿಸಬೇಕಾದಂತ ಅಂಶ. ಯಾಕೆಂದ್ರೆ ಯೋಗಾಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ದೇಹದಲ್ಲಿ ಶಕ್ತಿ ಸಂಚಯ ಆಗ್ತಾ ಹೋಗುತ್ತೆ. ಆ ಶಕ್ತಿಯನ್ನ ಬರೀ ನೆಲದಲ್ಲಿ ಮಾಡಿದಾಗ ಭೂಮಿ ಒಂದು ದೊಡ್ಡ ಮ್ಯಾಗ್ನೆಟ್, ಅದು ನಮ್ಮ ಶಕ್ತಿಯನ್ನ ಪೂರ್ಣವಾಗಿ ತಗೊಂಡ್ಬಿಡುತ್ತೆ. ಹಾಗಾಗಿ ನಾವು ಮಾಡಿದಂತಹ ಯೋಗಾಭ್ಯಾಸದ ಅನುಕೂಲತೆಗಳೇನಿದೆ ಅದು ನಮ್ಗೆ ದೊರೀಲಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ಆದ್ರೆ ನಾವು ಯೋಗ ಮ್ಯಾಟ್ ಆಗ್ಲಿ ಅಥವಾ ಜಮಖಾನವನ್ನ ಆಗ್ಲಿ ಹಾಕೊಂಡ್ ಮಾಡಿದಾಗ ನಮ್ಮ ಒಂದು ಆ ಶಕ್ತಿ ಏನು ನಾವು ಯೋಗದಿಂದ ಪಡ್ಕೊಂಡಿರ್ತೀವಿ ಅದು ನಮ್ಮಲ್ಲೇ ಉಳ್ಕೊಂಡು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡತ್ತೆ, ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಸಹಾಯ ಮಾಡತ್ತೆ, ಹಾಗೆ ನಮ್ಮ ಮನಸ್ಸನ್ನ ಸದೃಢ ಮಾಡ್ಲಿಕ್ಕೆ ಸಹಾಯ ಮಾಡತ್ತೆ. ಹಾಗಾಗಿ ಯಾವಾಗ್ಲೂ ಸಹ ಸಮತಟ್ಟಾದ ನೆಲದ ಮೇಲೆ ಮಾಡ್ಬೇಕು, ಮತ್ತೆ ಜಮಖಾನದ ಮೇಲೆ ಮಾಡ್ಬೇಕು. ಚಾಪೆ ಮೇಲೆ ದಯವಿಟ್ಟು ಯಾರು ಸಹ ಮಾಡ್ಬೇಡಿ. ವಿಶೇಷವಾಗಿ ಪ್ಲಾಸ್ಟಿಕ್ ಚಾಪೆಯನ್ನ ಬಳಸ್ಬೇಡಿ. ಕಾಟನ್ದು ಸ್ವಲ್ಪ ದಪ್ಪವಾಗಿರುವಂತಹ ಜಮಖಾನ ಆದ್ರೆ ತುಂಬಾ ಅನುಕೂಲಕರ. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮತ್ತೆ ನಾವು ಮಾಡುವಂತ ಯೋಗ ಏನಿದೆ ಸ್ಥಳ ಅದು ವೆಲ್ ವೆಂಟಿಲೇಟೆಡ್ ಅಂತ ಹೇಳ್ತೀವಲ್ಲ, ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಅಂತಹ ಜಾಗದಲ್ಲಿ ಕುಳಿತು ನಾವು ಯೋಗಾಭ್ಯಾಸ ಮಾಡ್ಬೇಕು. ಮತ್ತೆ ಪ್ರತಿನಿತ್ಯನೂ ಒಂದೇ ಜಾಗದಲ್ಲಿ ನೀವು ಯೋಗಾಭ್ಯಾಸ ಮಾಡೋದು ಒಳ್ಳೇದು. ಇವತ್ತು ಹಾಲಲ್ಲಿ, ನಾಳೆ ರೂಮ್ ಅಲ್ಲಿ, ನಾಡಿದ್ದು ಮಾಡಿ ಮೇಲೆ ಆತರ ಜಾಗವನ್ನ ನಾವು ಬದಲಾಯಿಸಬಾರ್ದು. ಯಾಕೆ ಅಂತಂದ್ರೆ ಹೇಗೆ ನಮ್ಗೆ ನಿದ್ದೆ ಮಾಡ್ಬೇಕಾದ್ರೆ ಒಂದು ಸೂಕ್ತವಾದಂತಹ ಜಾಗವನ್ನ ಆರಿಸ್ಕೊಂಡು ಅದೇ ಜಾಗದಲ್ಲಿ ಪ್ರತಿನಿತ್ಯ ನಿದ್ದೆ ಮಾಡ್ತೀವೋ, ಅಲ್ಲಿ ನಿದ್ದೆ ಮಾಡ್ಬೇಕಾದ್ರೆ ನಮ್ಗೆ ಒಂದ್ ರೀತಿಯಾದಂತಹ ಮನಸ್ಸು ಹಾಯ್ ಅನ್ಸುತ್ತೆ, ಬಹಳ ಬೇಗ ನಿದ್ದೆಗೆ ಜಾರ್ತೀವಿ ಅಲ್ವಾ? ಹಾಗೇನೆ ಯೋಗಾಭ್ಯಾಸ ಮಾಡ್ಬೇಕಾದ್ರೂ ಸಹ ಒಂದೇ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡು ಅದೇ ಜಾಗದಲ್ಲಿ ಪ್ರತಿನಿತ್ಯ ನಾವು ಮಾಡಿದ್ರೆ ನಮ್ಮ ಮನಸ್ಸು ಆ ಜಾಗಕ್ಕೆ ಬಂದ ತಕ್ಷಣನೇ ನಾನು ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನಸ್ಸು ಸಿದ್ಧ ಆಗ್ಬಿಡುತ್ತೆ. ಮತ್ತೆ ಮನಸ್ಸು ಸಿದ್ಧ ಆಗೋದ್ರಿಂದ ನಾವು ಆ ಒಂದು ಯೋಗದ ಆಳಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ. ಇದಿಷ್ಟು ಪೂರ್ವ ಸಿದ್ಧತೆಯಾಗಿ ನಾವು ಗಮನಿಸ್ಬೇಕಾಗಿರುವಂತಹ ಭಾಗಗಳು. ಯೋಗಾಭ್ಯಾಸದ ನಂತರ 1/4 ಗಂಟೆ ನಂತರ ನೀವು ದ್ರವ ರೂಪದ ಆಹಾರವನ್ನು ಸೇವನೆ ಮಾಡಬಹುದು. ಹಾಲು, ನೀರು, ಮಜ್ಜಿಗೆ ಅಥವಾ ಪಾನೀಯಗಳು ಯಾವ್ದಾದ್ರು ಕಷಾಯ ಅಥವಾ ಪಾನಕ ಇಂಥವನ್ನೆಲ್ಲನ ಸೇವನೆ ಮಾಡಬಹುದು. ಗಟ್ಟಿ ಆಹಾರ ಸೇವನೆ ಮಾಡೋದಾದ್ರೆ 1/2 ಗಂಟೆ ನಂತರ ಗಟ್ಟಿ ಆಹಾರವನ್ನ ಸೇವನೆ ಮಾಡ್ಬೇಕು. ಇದಿಷ್ಟು ಯೋಗಕ್ಕೆ ಬೇಕಾದಂತ ಒಂದು ಪೂರ್ವ ಸಿದ್ಧತೆಗಳು. ಈಗ ಪ್ರಾರ್ಥನೆಯೊಂದಿಗೆ ಯೋಗಾಭ್ಯಾಸ ಶುರು ಮಾಡೋಣ. ಸಾಧ್ಯ ಆದ್ರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಇಲ್ಲ ಅಂತಂದ್ರೆ ಸುಖಾಸನ ಅಂತ ಹೇಳ್ತೀವಲ್ಲ, ಕಾಲ್ ಮಡಿಸ್ಕೊಂಡು ಕೂತ್ಕೋತೀವಲ್ಲ, ಚಕ್ಕಂಬಕ್ಕಳ ಹಾಕೊಳ್ಳೋದು ಅಂತೀವಲ್ಲ, ಆ ರೀತಿಯಾಗಿ ಕೂತ್ಕೊಳ್ಳಿ. ಬೆನ್ನು ಕತ್ತು ತಲೆ ನೇರ ಇಟ್ಕೊಳ್ಳಿ. ಕೈಗಳು ನಮಸ್ಕಾರ ಮುದ್ರಾ. 3 ಬಾರಿ ಓಂಕಾರ ಹೇಳೋಣ, ಆಮೇಲೆ ಪ್ರಾರ್ಥನೆ ಮಾಡೋಣ. ಮೊದಲಿಗೆ ಉಸಿರು ತಗೊಳ್ಬೇಕು, ಉಸಿರು ಬಿಡ್ತಾ ಓಂಕಾರ ಹೇಳ್ಬೇಕು. ಪೂರಕ ಇನ್ಹೇಲ್, breathe in, ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿನ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ
ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಬೆನ್ ಹಿಂದೆ ತಗೊಳ್ಳಿ, ಒಂದಕ್ಕೊಂದು ಕೈ ಹೆಣ್ಕೊಳ್ಳಿ, ಉಸಿರು ಬಿಡ್ತಾ ಮುಂದೆ ಬಗ್ಗಿ ಹಣೆ ನೆಲಕ್ಕೆ ತಾಕ್ಸಿ ಮೇಲ್ ಬನ್ನಿ. ಎರಡು ಕಾಲುಗಳನ್ನ ಮುಂದೆ ಚಾಚ್ಕೊಳ್ಳಿ. ನೆನ್ನೆ ಮಾಡಿದಂತಹ ಶಿಥಿಲೀಕರಣ ಕ್ರಿಯೆ, ಶರೀರವನ್ನ ಸಡಿಲ ಮಾಡುವಂತಹ ಒಂದು ಕ್ರಿಯೆಯನ್ನ ನಾವೀಗ ಮಾಡೋಣ. ಎರಡು ಕಾಲನ್ನ ನೇರವಾಗಿ ಚಾಚ್ಕೊಳ್ಳಿ. ಎರಡೂ ಪಾದದ ಬೆರಳುಗಳನ್ನ ಮಡಿಸಿ, ಎರಡೂ ಪಾದದ ಬೆರಳುಗಳನ್ನ ನೇರ ಮಾಡಿ 5 ಸರಿ. ಎರಡೂ ಪಾದದ ಬೆರಳುಗಳನ್ನ ಮಡಿಸಿ ನೇರ ಮಾಡಿ, ಬೆರಳುಗಳನ್ನ ಮಡಿಸಿ ನೇರ ಮಾಡಿ, ಬೆರಳುಗಳನ್ನ ಮಡಿಸಿ ನೇರ ಮಾಡಿ, ಕಾಲು ಬೆರಳುಗಳನ್ನ ಮಡಿಸಿ ನೇರ ಮಾಡಿ, ಕಾಲು ಬೆರಳುಗಳನ್ನ ಮಡಿಸಿ ನೇರ ಮಾಡಿ. ಕಾಲಿನ ಬೆರಳಿಗೆ ಮಾಡಿದೀವಿ. ಈಗ ಪಾದದ ಮೂಳೆಗಳಿಗೆ, ಎರಡು ಪಾದವನ್ನ ಮೇಲಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ತಗೊಳ್ಳಿ. ಹಾಗೆ ಪಾದವನ್ನ ಮುಂದಕ್ಕೆ ಚಾಚಿ, ಪಾದವನ್ನ ಮೇಲೆತ್ತಿ ಮುಂದೆ ತಗೊಳ್ಳಿ, ಮೇಲೆತ್ತಿ ಮುಂದೆ ತಗೊಳ್ಳಿ, ಮೇಲೆತ್ತಿ ಮುಂದೆ ತಗೊಳ್ಳಿ. ಪಾದವನ್ನ ಮೇಲ್ ತಗೊಳ್ಳಿ, ಮುಂದೆ ಚಾಚಿ, ಮೇಲ್ ತಗೊಳ್ಳಿ, ಮುಂದೆ ಚಾಚಿ, ಮೇಲ್ ತಗೊಳ್ಳಿ, ಮುಂದೆ ಚಾಚಿ. ಎರಡು ಪಾದಗಳನ್ನ ಸ್ವಲ್ಪ ಕಾಲುಗಳನ್ನ ಅಗಲ ಮಾಡ್ಕೊಳ್ಳಿ. ಪಾದಗಳನ್ನ ಹೊರಗೆ ಮಲಗಿಸಿ, ಕಿರುಬೆರಳನ್ನ ನೆಲಕ್ಕೆ ಮಲಗಿಸಿ, ಹೆಬ್ಬೆರಳನ್ನ ಒಳಗೆ ತಗೊಂಡು ಕಾಲನ್ನ ಹೆಬ್ಬೆರಳನ್ನ ನೆಲಕ್ಕೆ ತಾಕ್ಸಿ. ಕಿರುಬೆರಳನ್ನ ನೆಲಕ್ಕೆ ತಾಕ್ಸೋಷ್ಟು ಕಾಲನ್ನ ಹೊರಗೆ ತಗೊಳ್ಳಿ. ಪಾದವನ್ನ ಒಳಗೆ ತಗೊಂಡು ಹೆಬ್ಬೆರಳನ್ನ ನೆಲಕ್ಕೆ ತಾಕ್ಸಿ. ಹೊರಗೆ ಒಳಗೆ, ಹೊರಗೆ ಒಳಗೆ, ಹೊರಗೆ ಒಳಗೆ, ಹೊರಗೆ ಒಳಗೆ, ಹೊರಗೆ ಒಳಗೆ, ಹೊರಗೆ ಒಳಗೆ. ವಿಶ್ರಾಂತಿ. ಎರಡೂ ಪಾದಗಳನ್ನ ರೊಟೇಷನ್, ಕ್ಲಾಕ್ ವೈಸ್ ರೊಟೇಷನ್. 1 2 3 4 5. ಉಲ್ಟಾ ಮಾಡಿ. 5 4 3 2 1. ಇದಿಷ್ಟು ನಾವು ಪಾದಕ್ಕೆ ಮಾಡಿದಂಥ ಶಿಥಿಲೀಕರಣ ಕ್ರಿಯೆ. ಈಗ ಮಂಡಿಗೆ ಮಾಡುವಂತಹ, ಮಂಡಿ ಮತ್ತೆ ತೊಡೆ ಸಂದಿಗೆ ಬಲಗಾಲನ್ನ ಮಡಿಸಿ ಪಕ್ಕಕ್ಕೆ ತಗೊಳ್ಳಿ, ಮತ್ತೆ ಮೇಲ್ ತಗೊಳ್ಳಿ, ಚಾಚಿ. ಎಡಗಾಲನ್ನ ಮಡಿಸಿ ಪಕ್ಕಕ್ಕೆ ತಗೊಳ್ಳಿ, ಮೇಲ್ ತಗೊಳ್ಳಿ, ಚಾಚಿ. 1 2 3 4. 1 2 3 4. 1 2 3 4. 1 2 3 4. 1 2 3 4. 1 2 3 4. ಮಂಡಿಗೆ ತೊಡೆ ಸಂಧಿಗೆ ಈ ರೀತಿಯಾದಂಥ ಶಿಥಿಲೀಕರಣವನ್ನ ಮಾಡಿದೀವಿ. ಈಗ ತೊಡೆಯ ಹಿಂಬದಿ, ಮೀನಖಂಡ ಮತ್ತೆ ಮಂಡಿಯ ಹಿಂಬದಿ ಇಷ್ಟು ಭಾಗಕ್ಕೆ ಪೆಡಸುತನ ಏನ್ ಬಂದಿರುತ್ತೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಮಾಡುವಂತ ಒಂದು ಕ್ರಿಯೆ. ಬಲಗಾಲನ್ನ ಮೇಲೆತ್ತಿ ಬಿಟ್ಟು ಮಾಡಿ ಒಂದು 10 ಸರಿ. ಚೆನ್ನಾಗಿ ವೇಗವಾಗಿ ಮಾಡಿದಷ್ಟು ಮೀನಖಂಡಕ್ಕೆ ಶಕ್ತಿ ಬರುತ್ತೆ, ತೊಡೆಯ ಹಿಂಬದಿಗೆ ಶಕ್ತಿ ಬರುತ್ತೆ. ಅದೇ ರೀತಿಯಾಗಿ ಎಡಗಾಲನ್ನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ
ಎಡಮಂಡಿ, ಎಡ ಕಾಲಿನ ಹಿಂಬದಿ ಶಕ್ತಿಯುತವಾಗ್ಲಿಕ್ಕೆ ಸಹಾಯಕಾರಿ, ಪೆಡಸುತನ ನಿವಾರಣೆ ಆಗುತ್ತೆ. ಈಗ ಎರಡು ಕಾಲನ್ನು ಜೊತೆಯಾಗಿ ಮೇಲೆ ಕೆಳಗೆ ಮಾಡಿ ನಂತರ ಒಂದು ಕಾಲಾದ್ಮೇಲೆ ಒಂದು ಕಾಲು, ಬಲಗಾಲು ಎಡಗಾಲು, ಬಲಗಾಲು ಎಡಗಾಲು, ಈ ರೀತಿಯಾಗಿ ವಿಶ್ರಾಂತಿ. ಈಗ ಎರಡೂ ಕೈಗಳನ್ನ ಮುಂದಕ್ಕೆ ಚಾಚಿ ರೊಟೇಷನಲ್ ಕ್ಲಾಕ್ ವೈಸ್ ರೊಟೇಷನ್ 1 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 5 4 3 2 1 ವಿಶ್ರಾಂತಿ. ಈಗ ಎರಡೂ ಕೈಗಳನ್ನ ತಲೆ ಮೇಲೆ ಚಾಚಿ ಮುಂದೆ ಬಗ್ಗಿ ಕಾಲಿನಿಂದ ಹೊರಗೆ ಇಟ್ಕೊಳ್ಳುವಂತ ಪ್ರಯತ್ನವನ್ನ, ಕೈಗಳನ್ನ ಮುಂದೆ ಚಾಚುವಂತ ಪ್ರಯತ್ನ ಮಾಡಿ. ಅದೇ ರೀತಿಯಾಗಿ ಪುನಃ ಮತ್ತೆ ಕೈನ ಮೇಲ್ ತಗೊಳ್ಳಿ, ಮುಂದೆ ಬಗ್ಗಿ ಪಾದಕ್ಕೆ ಕೈ ಸೋಕುವಷ್ಟು ಮುಂದೆ ಬಗ್ಗಿ. 1 2 1 2 1 2 1 2 1 2 1 2 1 2 1 ವಿಶ್ರಾಂತಿ. ಇದಿಷ್ಟು ಕುಳಿತು ಮಾಡುವಂತಹ ಸರಳವಾದಂತಹ ಶಿಥಿಲೀಕರಣ ಕ್ರಿಯೆಯನ್ನ ಮಾಡಿದ್ದೀವಿ. ಈಗ ನಿಂತು ಮಾಡುವಂತಹ ಕ್ರಿಯೆಯನ್ನ ಮಾಡೋಣ. ಸರಳವಾದಂತಹ ಒಂದೆರಡು ಕ್ರಿಯೆಗಳನ್ನ ಮಾಡೋಣ. ನಿಧಾನವಾಗಿ ಎಲ್ಲರೂ ಎದ್ದು ನಿಲ್ಲಿ. ಇದು ಉಸಿರಾಟ ಕ್ರಿಯೆನೂ ಸಹ ಚೆನ್ನಾಗಾಗ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕಾಲಿಗೆ ಕೈಗೆ ಒಂದ್ ರೀತಿಯಾದಂತಹ ರಕ್ತ ಸಂಚಾರ ಚೆನ್ನಾಗಿ ಆಗ್ಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಈಗ ನೋಡಿ, ಎರಡೂ ಕೈಯನ್ನ ಭುಜದ ನೇರಕ್ಕೆ ತಗೊಂಡ್ ಬನ್ನಿ. ಇದು ಉಸಿರು ತಗೊಳ್ತಾ ಈ ಸ್ಥಿತಿಗೆ ಬರ್ತೀರಾ, ಕೈಯನ್ನ ಮುಂದೆ ಚಾಚ್ತೀರಾ. ಹಾಗೇನೆ ಮಂಡಿ ಮಾತ್ರ ಮಡಿಸಿ ಕೂತ್ಕೊಂಡಂತೆ ಕೂತ್ಕೊಳ್ಳಿ. 2 1 2 1 2 ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. 1 2 1 2 1 2 1 2 1 ವಿಶ್ರಾಂತಿ. ಈ ಕ್ರಿಯೆ ನಾವೇನ್ ಮಾಡಿದ್ವಿ, ಮಂಡಿಯನ್ನ ಕುರ್ಚಿಲಿ ಕೂತ ಹಾಗೆ ಮಾಡಿಸುವಂತ ಕ್ರಿಯೆ. ಇದು ಉದರ ಉಸಿರಾಟಕ್ಕೆ ಸಹಾಯಕಾರಿಯಾದಂತ ಒಂದು ಕ್ರಿಯೆ. ಈಗ ಮಧ್ಯ ಉಸಿರಾಟಕ್ಕೆ ಸಹಾಯಕವಾದಂತ ಒಂದು ಕ್ರಿಯೆ. ಇದರಲ್ಲಿ 1 2 1 2 ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. 1
2 1 2 ಬ್ರೀದ್ ಇನ್ ಬ್ರೀತ್ ಔಟ್. ಇದು ಥೊರಾಸಿಕ್ ಬ್ರೀದಿಂಗ್ ಏನಿದೆ ಅದಕ್ಕೆ ಸಹಾಯಕಾರಿಯಾದಂತಹ ಕ್ರಿಯೆ. ಈಗ ಶಿಖರ ಉಸಿರಾಟಕ್ಕೆ ಸಹಾಯಕವಾದಂತಹ ಒಂದು ಕ್ರಿಯೆ. 2 ಕೈಗಳನ್ನ ಮೇಲ್ಚಾಚಿ 2 ಕೈಗಳನ್ನ ಕೆಳಗ್ ತಗೊಳ್ಳಿ. ಉಸಿರು ತಗೊಳ್ತಾ 2 ಕೈ ಮೇಲ್ಚಾಚಿ, ಉಸಿರು ಬಿಡುತ್ತಾ 2 ಕೈ ಕೆಳಗ್ ತಗೊಳ್ಳಿ. ಬ್ರೀದ್ ಇನ್ ಬ್ರೀದ್ ಔಟ್. ಪೂರಕ ರೇಚಕ. ಬ್ರೀದ್ ಇನ್ ಬ್ರೀದ್ ಔಟ್. ಪೂರಕ ರೇಚಕ. ಏಕಂ ದ್ವೇ ಏಕಂ ದ್ವೇ. ಬ್ರೀದ್ ಇನ್ ಬ್ರೀದ್ ಔಟ್. ಬ್ರೀದ್ ಇನ್ ಬ್ರೀದ್ ಔಟ್. ಏಕಂ ದ್ವೇ. ಇದು ಶಿಖರ ಉಸಿರಾಟಕ್ಕೆ ಉಪಯೋಗಕಾರಿಯಾದಂತಹ ಕ್ರಿಯೆಯನ್ನ ಮಾಡಿದ್ವಿ. ಈಗ ಕೈಗಳನ್ನ ಪಕ್ಕದಿಂದ ತಲೆ ಮೇಲೆ ನಮಸ್ಕಾರ ಸ್ಥಿತಿಗೆ ತರ್ತೀವಿ. ಈಗ ಉಸಿರನ್ನ ತಗೊಳ್ತಾ ಮಾಡ್ಬೇಕು. ಉಸಿರು ಬಿಡ್ತಾ ಕೈಗಳನ್ನ ಪಕ್ಕಕ್ಕೆ ತಳ್ಳಬೇಕು. ಇದು ಕಂಪ್ಲೀಟ್ ಯೋಗಿಕ್ ಬ್ರೀದಿಂಗ್, ಅದಕ್ಕೆ ಸಹಾಯಕವಾದಂತ ಕ್ರಿಯೆ. ಬ್ರೀದ್ ಇನ್ ಬ್ರೀದ್ ಔಟ್. ಬ್ರೀದ್ ಇನ್ ಬ್ರೀದ್ ಔಟ್. ಬ್ರೀದ್ ಇನ್ ಬ್ರೀದ್ ಔಟ್. ಪೂರಕ ರೇಚಕ. ಪೂರಕ ರೇಚಕ. ಬ್ರೀದ್ ಇನ್ ಬ್ರೀದ್ ಔಟ್. ಏಕಂ ದ್ವೇ ಏಕಂ ದ್ವೇ. ಇದು ಪೂರ್ಣ ಯೌಗಿಕ ಉಸಿರಾಟಕ್ಕೆ ಸಹಾಯಕಾರಿಯಾದಂತಹ ಒಂದು ಕ್ರಿಯೆ. ಉದರ ಉಸಿರಾಟಕ್ಕೆ ಮಾಡಿದ್ವಿ 1 2 3 4. ಮಧ್ಯ ಉಸಿರಾಟಕ್ಕೆ 1 2. ಶಿಖರ ಉಸಿರಾಟಕ್ಕೆ 1 2. ಪೂರ್ಣ ಉಸಿರಾಟಕ್ಕೆ 1 2. ಈ ಕ್ರಿಯೆಗಳು ನಮ್ಮ ಉಸಿರಾಟವನ್ನ ಚೆನ್ನಾಗಿ ಮಾಡುತ್ತೆ. ಪ್ರಮುಖವಾಗಿ ನಮಗೆ ಬೇಕಾಗಿರೋದು ಲಂಗ್ಸ್ ಕೆಪಾಸಿಟಿ ಏನಿದೆ ಅದನ್ನ ಚೆನ್ನಾಗಿ ಮಾಡುವಂಥದ್ದು. ಅದು ವಿಶೇಷವಾಗಿ ಈ ಕೋವಿಡ್ ಟೈಮಲ್ಲಿ ನಮ್ಮ ಲಂಗ್ಸ್ ನ ತುಂಬಾ ಸಕ್ಷಮವಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಈ ಕ್ರಿಯೆ ಬಹಳ ಉಪಕಾರಿಯಾಗಿರುತ್ತೆ. ಈಗ ಇನ್ನೊಂದು, ನಮ್ಮ ಪಕ್ಕೆಲುಬುಗಳು ಶಕ್ತಿಯುತವಾಗಿ ಮಾಡ್ಲಿಕ್ಕೆ ರಿಪ್ಸ್ ಅಂತ ಏನ್ ಹೇಳ್ತೀವಿ, ಪಕ್ಕೆಲುಬುಗಳನ್ನ ಅದನ್ನ ಶಕ್ತಿಯುತವಾಗಿ ಮಾಡ್ಲಿಕ್ಕೆ, ಸೊಂಟವನ್ನ ಶಕ್ತಿಯುತವಾಗಿ ಮಾಡ್ಲಿಕ್ಕೆ ಮಾಡುವಂತ ಒಂದು ಕ್ರಿಯೆ, ಸರಳವಾದಂತ ಕ್ರಿಯೆ. 2 ಕೈಗಳನ್ನ ಎದೆಯ ನೇರಕ್ಕೆ ಚಾಚಿ, ಬಲಕ್ಕೆ ತಿರುಗಿ ಕೈ ಹಿಂದೆ ತಗೊಳ್ಳಿ, ಕೈ ಮುಂದೆ ಚಾಚಿ, ಎಡಕ್ಕೆ ತಿರುಗಿ ಕೈಗಳನ್ನ ಚೆನ್ನಾಗಿ ಹಿಂದೆ ಚಾಚಿ, ಕೈ ಮುಂದೆ ಚಾಚಿ, ಬಲ ನೇರ, ಎಡ ನೇರ, ರೈಟ್ ಸ್ಟ್ರೈಟ್, ಲೆಫ್ಟ್ ಸ್ಟ್ರೈಟ್, ರೈಟ್ straight, left straight. Breathe in, breathe out. Breathe in, breathe out. Breathe in, breathe out. Breathe in, breathe out. Right straight, left straight, right straight, left straight, relax. ಇದಿಷ್ಟು ನಾವು ಸರಳವಾದಂತಹ ಶಿಥಿಲೀಕರಣ ವ್ಯಾಯಾಮವನ್ನ ಮಾಡಿದ್ದೇವೆ. ಈಗ ಆಸನ, ನಿಂತು ಮಾಡುವಂತಹ ಸರಳವಾದ ಒಂದು 2-3 ಆಸನವನ್ನ ಮಾಡೋಣ. ಪುಪ್ಪುಸಕ್ಕೆ ಸಹಾಯಕಾರಿಯಾಗಿರುವಂತಹ ಆಸನಗಳನ್ನೇ ನಾವು ಮಾಡ್ತಾ ಇದೀವಿ. ಈಗ 2 ಕಾಲನ್ನ ಜೋಡಿಸಿ, 2 ಕೈ ದೇಹದ ಪಕ್ಕ ಇರ್ಲಿ. ಇದಕ್ಕೆ ಸಮಸ್ಥಿತಿ ಅಂತ ಹೇಳ್ತಾರೆ ಅಥವಾ ತಾಡಾಸನ ಅಂತ ಹೇಳ್ತಾರೆ. ಸಮಸ್ಥಿತಿ, ವಿಶ್ರಾಂತ ಸ್ಥಿತಿ, ತಾಡಾಸನ,
ಇವೆಲ್ಲವೂ ಸಹ ಈ ಒಂದು ನಿಲುವಿಗೆ ಹೇಳ್ತಾರೆ. ಬೆನ್ನು ಕತ್ತು ತಲೆ ನೇರ ಇರಬೇಕು, 2 ಪಾದಗಳು ಜೋಡಿಸಿರ್ಬೇಕು, 2 ಮಂಡಿಗಳು ಒಂದಕ್ಕೊಂದು ತಾಗ್ಬೇಕು, ಕೈಗಳು ದೇಹಕ್ಕೆ ಪಕ್ಕದಲ್ಲಿರ್ಬೇಕು. ಇದು ವಿಶ್ರಾಂತ ಸ್ಥಿತಿ ಅಥವಾ ಸಮಸ್ಥಿತಿ. ಅರ್ಧ ಕಟಿ ಚಕ್ರಾಸನ. ಈಗ ಮೊದಲಿಗೆ ಯಾವುದೇ ಮಾಡ್ಬೇಕಾದ್ರು ಕ್ರಿಯೆ ಮಾಡ್ಬೇಕಾದ್ರು ಬಲಗಡೆಯಿಂದ ಮೊದಲು ಮಾಡ್ಬೇಕು, ಆಮೇಲೆ ಎಡಗಡೆಯಿಂದ ಮಾಡ್ಬೇಕು. ಎರಡನ್ನು ಸಹ ಸಮಾನವಾಗಿ ಮಾಡ್ಬೇಕು. ಮೊದಲಿಗೆ ಬಲಕ್ಕೆ, ನಂತರ ಎಡಕ್ಕೆ. ನೋಡಿ, ಬಲಗೈಯನ್ನ ಭುಜದ ನೇರಕ್ಕೆ ತಗೊಳ್ಳಿ, ಉಸಿರು ತಗೊಳ್ತಾ ಏಕಂ ಪೂರಕ. ಅಂಗೈಯನ್ನ ಮೇಲ್ ತಗೊಳ್ಳಿ, ತಲೆ ಮೇಲೆ ಚಾಚಿ, ಸೊಂಟವನ್ನ ಎಡಕ್ಕೆ ಬಗ್ಸಿ, ತೋಳು ಕಿವಿ ಒಂದಕ್ಕೊಂದು ತಾಗ್ತಾ ಇರ್ಲಿ. ದೀರ್ಘವಾದ ಉಸಿರಾಟ ಕ್ರಿಯೆನ ಮಾಡಿ. ಪೂರಕ, ರೇಚಕ, ಪೂರಕ, ರೇಚಕ. ಉಸಿರಾಟದ ಕಡೆಗೆ ಗಮನ ಇರಲಿ. ತ್ರೀಣಿ ಪೂರಕ. ಉಸಿರು ತಗೊಳ್ತಾ ತಲೆ ಮೇಲೆ ಕೈ ಚಾಚಿ, ಚೆನ್ನಾಗಿ ಕೈಯನ್ನ ಮೇಲೆ ಇಡಿರಿ, ಪಕ್ಕಕ್ಕೆ ತಗೊಳ್ಳಿ. ಚತ್ವಾರಿ ರೇಚಕ ಸಮಸ್ಥಿತಿ. ಈಗ ಎಡಕ್ಕೆ ಏಕಂ ಪೂರಕ. ಎಡಗೈಯನ್ನ ಭುಜದ ನೇರಕ್ಕೆ ತಗೊಳ್ಳಿ, ಅಂಗೈಯನ್ನ ಮೇಲ್ ತಿರುಗಿಸಿ, ದ್ವೇ ರೇಚಕ. ತಲೆ ಮೇಲೆ ಕೈ ಚಾಚಿ, ಸೊಂಟವನ್ನ ಬಲಕ್ಕೆ ಬಗ್ಸಿ, ಕೈ ನೇರ ಇರ್ಲಿ, ಕುತ್ತಿಗೆ ಸಹ ನೇರ ಇರ್ಲಿ. ದೀರ್ಘ ಉಸಿರಾಟ ಕ್ರಿಯೆ 5 ಬಾರಿ ಮಾಡಿ. ಉಸಿರಾಟದ ಕಡೆಗೆ ಗಮನ ಇರ್ಲಿ, ಮನಸ್ಸು ಉಸಿರಾಟವನ್ನೇ ಗಮನಿಸ್ತಾ ಇರ್ಲಿ. ನಿಧಾನ ಉಸಿರಾಟ. ತ್ರೀಣಿ ಪೂರಕ. ತಲೆ ಮೇಲೆ ಕೈ ಚಾಚಿ, ಚೆನ್ನಾಗಿ ಕೈನ ಮೇಲೆಳಿರಿ, ಪಕ್ಕಕ್ಕೆ ತಗೊಳ್ಳಿ, ಅಂಗೈನ ಕೆಳಗೆ ತಿರುಗಿಸಿ. ಚತ್ವಾರಿ ರೇಚಕ ಸಮಸ್ಥಿತಿ. ಇದು ಇನ್ನೊಂದು ರೀತಿಯಲ್ಲೂ ಸಹ ಮಾಡಬಹುದು. ಬಗ್ಗಕ್ಕೆ ಕಷ್ಟ ಆಗತ್ತೆ ಅನ್ನೋರು ಎಡಗೈನ ಸೊಂಟದ ಮೇಲೆ ಇಟ್ಕೊಳ್ಳಿ, ಬಲಗೈನ ಭುಜದೇರಕ್ಕೆ ಚಾಚಿ, ಏಕಂ ಪೂರಕ, ದ್ವೇ ರೇಚಕ. ತಲೆ ಮೇಲೆ ಕೈ ಚಾಚಿ, ಸೊಂಟವನ್ನ ಬಗ್ಸಿ, ದೀರ್ಘ ಉಸಿರಾಟ. ತ್ರಿಣಿ ಪೂರಕ. ತಲೆ ಮೇಲೆ ಕೈ ಚಾಚಿ, ಚೆನ್ನ ಕೈನ ಮೇಲೆ ಎಳಿರಿ, ಪಕ್ಕಕ್ಕೆ ತಗೊಳ್ಳಿ, ಅಂಗೈ ಮೇಲ್ಮುಖವಾಗಿರ್ಲಿ. ಚತ್ವಾರಿ ರೇಚಕ. ಕೈಯನ್ನ ಕೆಳಗೆ ತಿರುಗಿಸಿ, ವಿಶ್ರಾಂತ ಸ್ಥಿತಿ. ಇದೇನ ಎಡಭಾಗಕ್ಕೆ ಬಲಗೈಯನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ, ಏಕಂ ಪೂರಕ. ಎಡಗೈನ ಭುಜದೇರಕ್ಕೆ ತನ್ನಿ, ಅಂಗೈನ ಮೇಲೆ ತಿರುಗಿಸಿ, ದ್ವೇ ರೇಚಕ. ಕೈನ ತಲೆ ಮೇಲೆ ತಗೊಳ್ಳಿ, ಸೊಂಟವನ್ನ ಬಲಕ್ಕೆ ಬಗ್ಸಿ, ನಿಧಾನ ಉಸಿರಾಟ. ಉಸಿರಾಟದಲ್ಲಿ ಪಕ್ಕೆಲುಬುಗಳ ಚಲನೆಯನ್ನ ಗಮನಿಸಿ, ಉಪ್ಪುಸದ ಕ್ರಿಯೆಯನ್ನ ಗಮನಿಸಿ. ಉಸಿರಾಟದಲ್ಲಿ ನಿಧಾನ ಗತಿ ಇರಲಿ. ಉಸಿರಾಟವನ್ನೇ ಗಮನಿಸಿ. ತ್ರೀಣಿ ಪೂರಕ. ತಲೆ ಮೇಲೆ ಕೈ ಚಾಚಿ, ಕೈನ ಪಕ್ಕಕ್ಕೆ ತಗೊಳ್ಳಿ. ಚತ್ವಾರಿ ರೇಚಕ. ಕೈನ ಅಂಗೈನ ಕೆಳಮುಖ ಮಾಡಿ, ವಿಶ್ರಾಂತಿ. 2 ಕೈನ ಕೆಳಗೆ ತಗೊಳ್ಳಿ. ಅರ್ಧ ಕಟಿ ಚಕ್ರಾಸನ ನಾವು ಈಗ ಮಾಡಿದಂತ ಒಂದು ಕ್ರಿಯೆ. ಇದರಲ್ಲೇ 2ನೇ ಭಾಗ ಅರ್ಧ ಕಟಿ ಚಕ್ರಾಸನ ಬಿ. ಸೊಂಟದ ಮೇಲೆ ಕೈಗಳನ್ನ ಇಟ್ಕೊಳ್ಳಿ, ಏಕಂ ಪೂರಕ, ದ್ವೇ ರೇಚಕ. ಸೊಂಟವನ್ನ ಮಾತ್ರ ಹಿಂದಕ್ಕೆ ತಿರುಗಿಸಿ, ಭುಜಗಳು ಹಿಂದೆ ಮುಂದೆ ಬರ್ಲಿ, ಬಲಭುಜದ ಕಡೆಗೆ ದೃಷ್ಟಿ. ದೀರ್ಘ ಉಸಿರಾಟ. ಪಾದದಿಂದ ಸೊಂಟದವರೆಗೆ ನೇರ ಇರುತ್ತೆ, ಸೊಂಟದಿಂದ ತಲೆಯವರೆಗೆ ಹಿಂದಕ್ಕೆ ತಿರುಗಿರುತ್ತೆ. ಭುಜವನ್ನ ನೋಡ್ತಾ ಉಸಿರಾಟ.
ದೀರ್ಘ ಉಸಿರಾಟ. ತ್ರೀಣಿ ಪೂರಕ, ಮುಂದೆ ತಿರುಗಿ. ಚತ್ವಾರಿ ರೇಚಕ, ಎಡಕ್ಕೆ ತಿರುಗಿ, ಎಡಭುಜವನ್ನ ಹಿಂದೆ ತಗೊಳ್ಳಿ. ಕತ್ತನ್ನ ಎಡಕ್ಕೆ ತಿರುಗಿಸಿ, ಬಲಭುಜ ಮುಂದೆ ಬರ್ಲಿ. ಸೊಂಟ ಚೆನ್ನಾಗಿ ತಿರ್ಚಿರ್ಲಿ. ದೀರ್ಘ ಉಸಿರಾಟ. ಭುಜದ ಉಸಿರಾಟವನ್ನ ಗಮನಿಸಿ. ಉತ್ತಮವಾದಂತಹ ಭುಜದ ಉಸಿರಾಟ. ಚತ್ವಾರಿ ಪೂರಕ, ಮುಂದೆ ತಿರುಗಿ. ಪಂಚ ರೇಚಕ, ವಿಶ್ರಾಂತ ಸ್ಥಿತಿ. ಮತ್ತೊಮ್ಮೆ ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಏಕಂ ಪೂರಕ, ದ್ವೇ ರೇಚಕ, ಒಂದೇ ಸರಿಗೆ ಸೊಂಟವನ್ನ ಬಲಕ್ಕೆ ತಿರುಗಿಸಿ. ಬಲಭುಜದ ಕಡೆಗೆ ದೃಷ್ಟಿ. ನಿಧಾನ ಉಸಿರಾಟ. ಪೂರ್ಣ ಯೌಗಿಕ ಉಸಿರಾಟ. ತ್ರೀಣಿ ಪೂರಕ, ಮುಂದೆ ತಿರುಗಿ. ಚತ್ವಾರಿ ರೇಚಕ, ಸೊಂಟವನ್ನ ಎಡಕ್ಕೆ ತಿರುಗಿಸಿ. ಎಡಭುಜದ ಕಡೆಗೆ ದೃಷ್ಟಿ. ದೀರ್ಘ ಉಸಿರಾಟ. ಷಟ್ ಪೂರಕ, ಮುಂದೆ ತಿರುಗಿ. ಸಪ್ತರೇಚಕ, ಸಮಸ್ಥಿತಿ. ಅರ್ಧ ಕಟಿ ಚಕ್ರಾಸನ ಬಲಕ್ಕೆ ಮತ್ತು ಎಡಕ್ಕೆ ಮಾಡಿದ್ವಿ. ಈಗ ಅರ್ಧ ಚಂದ್ರಾಸನ ಗಮನಿಸಿ. ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಬರ್ಲಿ. ಭುಜಗಳು ಹಿಂದಕ್ಕೆ ಹೋಗ್ಲಿ. ಮೊಣಕೈ ಹಿಮ್ಮುಖವಾಗಿರ್ಲಿ. ಏಕಂ ಪೂರಕ, ಎರಡು ಕಾಲುಗಳನ್ನ ಸ್ವಲ್ಪ ಮಾತ್ರ ದೂರದಲ್ಲಿ ಇಟ್ಕೊಳ್ಳಿ. ದ್ವೇ ರೇಚಕ, ಸೊಂಟವನ್ನ ಮುಂದೆ ತಳ್ಳಿ, ಕತ್ತು ಹಿಂದೆ ತಳ್ಳಿ, ಎದೆ ಹಿಂದೆ ತಳ್ಳಿ. ದೀರ್ಘ ಉಸಿರಾಟ. ತ್ರೀಣಿ ಪೂರಕ, ನೇರ ನಿಲ್ಲಿ, ಉಸಿರು ತಗೊಳ್ತಾ. ಚತ್ವಾರಿ ರೇಚಕ, ಮುಂದೆ ಬಗ್ಗಿ. ಸೊಂಟದ ಮೇಲೆ ಕೈ ಇರ್ಲಿ. ಮುಂದೆ ಬಗ್ಗಿ. ಪಂಚಪೂರಕ, ಉಸಿರು ತಗೊಳ್ತಾ ಮೇಲ್ ಬನ್ನಿ. ಷಟ್ ರೇಚಕ, ವಿಶ್ರಾಂತಿ. ಅರ್ಧ ಚಂದ್ರಾಸನ, ನಮ್ಮ ಬೆನ್ನು ಹುರಿ ಇದರಲ್ಲಿ ಚಂದ್ರಾಕಾರವಾಗಿ ಹಿಂದೆ ಬಗ್ಗೋದ್ರಿಂದ ಈ ಆಸನಕ್ಕೆ ಅರ್ಧ ಚಂದ್ರಾಸನ ಅಂತ ಹೆಸರು. ಪುನಃ ಮಾಡಬಹುದು. ಏಕಂ ಪೂರಕ, ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಭುಜವನ್ನ ಹಿಗ್ಸಿ, ಬೆನ್ನನ್ನ ಹಿಗ್ಸಿ, ಮೊಣಕೈಯನ್ನ ಹಿಂದೆ ತಗೊಳ್ಳಿ. ದ್ವೇ ರೇಚಕ, ಸೊಂಟ ಮುಂದೆ ತಳ್ಳಿ, ಕತ್ತು ಹಿಂದೆ ತಗೊಳ್ಳಿ. ಕತ್ತು ಹಿಂದೆ ಚಾಚಿ. ದೀರ್ಘ ಉಸಿರಾಟ. ತ್ರೀಣಿ ಪೂರಕ, ಬೆನ್ನು ನೇರ ಮಾಡಿ ಉಸಿರು ತಗೊಳ್ತಾ. ಚತ್ವಾರಿ ರೇಚಕ, ಮುಂದೆ ಬಗ್ಗಿ. ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಬಗ್ಗಿ. ಚತ್ವಾರಿ ಪೂರಕ, ಮೇಲ್ ಬನ್ನಿ. ಪಂಚರೇಚಕ, ವಿಶ್ರಾಂತಿ. ಯಾರಿಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಹಿಂದೆ ಬಗ ಕಷ್ಟ ಅನ್ಸುತ್ತೆ ಅವರು ಈ ರೀತಿಯಾಗಿ ಮಾಡಬಹುದು. ಏಕಂ ಪೂರಕ, ದ್ವೇ ರೇಚಕ, ಏಕಂ ಪೂರಕ, ದ್ವೇ ರೇಚಕ. ತ್ರೀಣಿ ಪೂರಕ,
ಚತ್ವಾರಿ ರೇಚಕ. ಅರ್ಧ ಚಂದ್ರಾಸನ ಮತ್ತು ಅರ್ಧ ಕಟಿ ಚಕ್ರಾಸನ ಇವೆರಡು ಸಹ ಮುಟ್ಟಿನ ಸಮಯದಲ್ಲಿ ಬರುವಂತ ಸೊಂಟದ ನೋವು, ಕಾಲ್ ಸೆಳೆತ ಇವೆಲ್ಲವನ್ನ ನಿವಾರಣೆ ಮಾಡುತ್ತೆ. ಮುಟ್ಟಿನ ಸಮಯದಲ್ಲೂ ಈ ಆಸನಗಳನ್ನ ಮಾಡಬಹುದು. ಮತ್ತು ವಿಶೇಷ ಅಂತಂದ್ರೆ ಇವೆರಡು ಆಸನದಿಂದ ಥೈರಾಯ್ಡ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಹಾಗಾಗಿ ಆ ಥೈರಾಯ್ಡ್ ಸಮಸ್ಯೆ ಇರೋರು ಇದನ್ನ ಪ್ರತಿನಿತ್ಯ ದಿನಕ್ಕೆ 2 ಬಾರಿ ಸಹ ಮಾಡಬಹುದು. ಥೈರಾಯ್ಡ್ ಮಾತ್ರ ಏನ್ ತಗೊಳ್ತಿರ್ತೀರಾ ಅದರ ಅವಲಂಬನೆ ಸಹ ಇದು ಕಡಿಮೆ ಮಾಡ್ತಾ ಬರುತ್ತೆ. ಪ್ರತಿನಿತ್ಯ ಮಾಡಿದ್ದೆ ಅದರಲ್ಲಿ ನಿಮ್ಮ ಥೈರಾಯ್ಡ್ ಕಂಟ್ರೋಲ್ ಬರ್ತಿದೆ ಅಂತ ಒಂದು ಗಮನಿಸ್ಕೊಂಡು ಆಮೇಲೆ ನೀವು ಮಾತ್ರೆಯನ್ನ ಬಿಟ್ಬಿಟ್ಟು ಕೇವಲ ಆಸನದ ಮೂಲಕ ಇದನ್ನ ನೀವು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ಇವೆರಡು ಆಸನದ ಒಂದು ವಿಶೇಷತೆ. ಈಗ ಎಲ್ಲರೂ ಸಹ ಕೂತ್ಕೊಳ್ಳೋಣ ಕೆಳಗೆ. ಎರಡು ಕಾಲ್ಗಳನ್ನ ನೇರವಾಗಿ ಚಾಚಿ ಕಾಲನ್ನ ನೀಡ್ಕೊಂಡು ಸಮಸ್ಥಿತಿಗೆ ಬನ್ನಿ. ಕುಳಿತು ಮಾಡುವ 2 ಆಸನ ಅಭ್ಯಾಸ ಮಾಡೋಣ. 2 ಪಾದ ಜೋಡಿಸಿದೀವಿ, 2 ಕಾಲನ್ನ ನೇರ ಮಾಡಿದೀವಿ, ಬೆನ್ನು ಕತ್ತು ತಲೆ ನೇರ, ಕೈಗಳು ಪೃಷ್ಠಗಳ ಪಕ್ಕ ನೆಲಕ್ಕೆ ತಾಕ್ಸಿದೀವಿ, ಬೆನ್ನನ್ನ ಹಿಗ್ಸಿದೀವಿ. ಇದು ಕುಳಿತು ಮಾಡುವ ಆಸನಕ್ಕೆ ಸಮಸ್ಥಿತಿ ಅಥವಾ ವಿಶ್ರಾಂತ ಸ್ಥಿತಿ. ಇದರಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮುಂದಿನ ಆಸನಕ್ಕೆ ಹೋಗೋಣ. ಪಶ್ಚಿಮೋತ್ಥಾನಾಸನ ನೋಡ್ಕೊಳ್ಳಿ. ಏಕಂ ಪೂರಕ, 2 ಕೈ ಮೇಲ್ಚಾಚಿ, ದ್ವೇ ರೇಚಕ, 2 ಕೈಯಿಂದ ಪಾದವನ್ನ ಹಿಡ್ಕೊಳ್ಳಿ, ಚೆನ್ನಾಗಿ ಸೊಂಟವನ್ನ ಮುಂದೆ ಜಗ್ಸಿ, ತ್ರೀಣಿ ಪೂರಕ ಸೊಂಟ ಹಳ್ಳ ಮಾಡಿ, ಚತ್ವಾರಿ ರೇಚಕ ಮುಂದೆ ಬಗ್ಗಿ, ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಬಗ್ಗಿ, ಮೂಗಿನ ತುದಿಯಲ್ಲಿ ದೃಷ್ಟಿ ಇಟ್ಕೊಳ್ಳಿ, ನಿಧಾನ ಉಸಿರಾಟ. ಎರಡು ಕಾಲು ನೇರ ಇರ್ಲಿ, ಮೂಗಿನ ತುದಿಯಲ್ಲಿ ದೃಷ್ಟಿ ಇರ್ಲಿ. ಚತ್ವಾರಿ ಪೂರಕ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲ್ ಬನ್ನಿ, ಕೈಗಳನ್ನ ಮೇಲ್ಚಾಚಿ, ಪಂಚ ರೇಚಕ ಸಮಸ್ಥಿತಿ. ನಾವು ಈಗ ಮಾಡಿದಂತಹ ಆಸನ ಪಶ್ಚಿಮೋತ್ಥಾನಾಸನ. ಪಶ್ಚಿಮ ಭಾಗ ಅಂದ್ರೆ ಬೆನ್ನು ಭಾಗಕ್ಕೆ ಪಶ್ಚಿಮ ಭಾಗ ಅಂತ ಹೇಳ್ತಾರೆ, ಎದೆಯ ಭಾಗ ಹೊಟ್ಟೆ ಭಾಗಕ್ಕೆ ಪೂರ್ವ ಭಾಗ ಅಂತ ಹೇಳ್ತಾರೆ. ಉತ್ಥಾನ ಅಂತಂದ್ರೆ ಮೇಲೆತ್ತುವುದು. ಬೆನ್ನ ಭಾಗವನ್ನ ಮೇಲೆತ್ತುತ್ತಾ ಇದ್ದೀವಿ ಅಂದ್ರೆ ಆಕಾಶದೆಡೆಗೆ ಬೆನ್ನನ್ನ ತೋರಿಸ್ತಾ ಇದ್ದೀವಿ, ಅದಕ್ಕೆ ಈ ಆಸನಕ್ಕೆ ಪಶ್ಚಿಮೋತ್ಥಾನಾಸನ ಅಂತ ಹೇಳ್ತೀವಿ. ಯೋಗದಲ್ಲಿ ಒಂದು ನಿಯಮ ಅಂತಂದ್ರೆ ಬೆನ್ನು ಹುರಿಯನ್ನ ಮುಂದೆ ಬಗ್ಗಿಸಿದಾಗ ಹಿಂದೆ ಸಹ ಕಂಪಲ್ಸರಿಯಾಗಿ ಬಗ್ಗಿಸ್ಬೇಕು. ಇದು ಒಂದು ನಿಯಮ. ಹೇಗೆ ಬಲಕ್ಕೆ ಮಾಡಿದಂತ ಆಸನ ಎಡಕ್ಕೂ ಮಾಡ್ಲೇಬೇಕು, ಹಾಗೆ ಮುಂದೆ ಬಗ್ಗಿದಂತ ಆಸನ ಮಾಡಿದಾಗ ಬೆನ್ನನ್ನ ಹಿಂದೆ ಮಾಡೋದು ಅಂದ್ರೆ ಪೂರ್ವ ಭಾಗ ಎದೆಯ ಭಾಗನ ಮೇಲೆತ್ತುವಂತ ಕೆಲಸವನ್ನ ಸಹ ಮಾಡ್ಬೇಕು. ಇದಕ್ಕೆ ಪೂರ್ವೋತ್ಥಾನಾಸನ ಅಂತ ಕರೀತಾರೆ. 2 ಕೈಗಳನ್ನ ಹಿಂದಕ್ಕೆ ಇಟ್ಕೊಳ್ಳಿ, ಬೆರಳುಗಳು ನಿಮ್ಮ ಬೆರಳುಗಳು ಮುಂದಕ್ಕೆ ಬರ್ಲಿ, ಬೆರಳು ಹಿಂದೆ ಹೋಗೋದ್ ಬೇಡ, ಕೈ ಜಾರ್ ಬಿಡುತ್ತೆ. ಮುಂದೆ ಇಟ್ಕೊಳ್ಳಿ, 2 ಕಾಲುಗಳನ್ನ ಜೋಡಿಸಿ, ಏಕಂ ಪೂರಕ, ದ್ವೇ ರೇಚಕ. ದೇಹವನ್ನ ಎತ್ತಕ್ಕಾದವರು ಎತ್ತಿ ಇಡೀ ದೇಹವನ್ನ, ಇಲ್ಲ ಅಂದ್ರೆ ಎದೆಯನ್ನ ಅಗಲಿಸಿ, ಭುಜವನ್ನ ಅಗಲಿಸಿ, ಕತ್ತು ಹಿಂದೆ ಚಾಚಿ, ಕತ್ತೆತ್ತಿ ಉಸಿರಾಟ ಕ್ರಿಯೆಯನ್ನ ಮಾಡಿ, ಹುಬ್ಬುಗಳ ಮಧ್ಯೆ ದೃಷ್ಟಿ ಇರ್ಲಿ, ದೀರ್ಘ ಉಸಿರಾಟ. ಹುಬ್ಬುಗಳ ಮಧ್ಯೆ ದೃಷ್ಟಿ, ತ್ರೀಣಿ ಪೂರಕ ಸೊಂಟವನ್ನ ನೆಲಕ್ಕೆ ಊರಿ, ಚತ್ವಾರಿ ರೇಚಕ ಕೈಗಳನ್ನ ಪಕ್ಕಕ್ಕೆ ತಗೊಳ್ಳಿ.
ಪಶ್ಚಿಮೋತ್ಥನಾಸನ ಮತ್ತು ಪೂರ್ವೋತ್ಥನಾಸನ ಎರಡಾಸನ ಮಾಡಿದೀವಿ ಕುತ್ಕೊಂಡ್ ಮಾಡೋದ್ರಲ್ಲಿ. ಇನ್ನೊಮ್ಮೆ ಅಭ್ಯಾಸ ಮಾಡೋಣ. ಪಶ್ಚಿಮೋತ್ಥನಾಸನ, ಏಕಂ ಪೂರಕ, ಎರಡು ಕೈ ಮೇಲ್ಚಾಚಿ, ದ್ವೇ ರೇಚಕ, ಮುಂದೆ ಬಗ್ಗಿ, ಪಾದವನ್ನ ಮೇಲಿಂದ ಹಿಡ್ಕೊಳ್ಳಿ, ಸೊಂಟ ಮುಂದೆ ಚೆನ್ನಾಗಿ ಜಗ್ಗಿ, ತ್ರೀಣಿ ಪೂರಕ, ಕತ್ತೆತ್ತಿ, ಚತ್ವಾರಿ ರೇಚಕ, ಸೊಂಟ ಮುಂದೆ ಬಗ್ಗಿಸಿ, ಕತ್ತು ಒಳಗೆ ತಗೊಳ್ಳಿ, ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಬಗ್ಗಿ, ಮಂಡಿ ನೇರ ಇರ್ಲಿ, ದೀರ್ಘ ಉಸಿರಾಟ. ಮೂಗಿನ ತುದಿಯಲ್ಲಿ ದೃಷ್ಟಿ ಇರ್ಲಿ. ಚತ್ವಾರಿ ಪೂರಕ, ಉಸು ತಗೊಳ್ತಾ ಮೇಲ್ ಬನ್ನಿ, ಕೈ ಮೇಲ್ ತಗೊಳ್ಳಿ, ಪಂಚ ರೇಚಕ, ಸಮಸ್ಥಿತಿ. ಪೂರ್ವೋತ್ಥನಾಸನ, ಎರಡು ಕೈಗಳನ್ನ ಹಿಂದೆ ತಗೊಳ್ಳಿ, ಕೈ ಬೆರಳುಗಳು ಮುಂದಕ್ಕಿರ್ಲಿ, ಪಾದಗಳನ್ನ ಚೆನ್ನಾಗಿ ಬಲವಾಗಿ ಊರಿ, ದ್ವೇ ರೇಚಕ, ಸೊಂಟ ಮೇಲೆತ್ತಿ, ಎದೆ ಅಗಲಿಸಿ, ಭುಜ ಅಗಲಿಸಿ, ಕತ್ತೆತ್ತಿ, ಕತ್ತು ಹಿಂದೆ ಚಾಚಿ, ಸೊಂಟ ಎತ್ತಕ್ಕಾಗದೇ ಇರೋರು ಎದೆಯನ್ನ ಹಿಗ್ಗಿಸುವಂತ ಕ್ರಿಯೆಯನ್ನ ಮಾಡಿ, ಹುಬ್ಬುಗಳ ಮಧ್ಯೆ ದೃಷ್ಟಿ ಇರ್ಲಿ. ತ್ರೀಣಿ ಪೂರಕ, ಚತ್ವಾರಿ ರೇಚಕ, ಸೊಂಡದ ಪಕ್ಕಕ್ಕೆ ಕೈಗಳನ್ನ ತನ್ನಿ, ವಿಶ್ರಾಂತಿ. ಪಶ್ಚಿಮೋತ್ಥನಾಸನ ಮತ್ತು ಪೂರ್ವೋತ್ಥನಾಸನ, ಈ ಎರಡು ಆಸನವನ್ನ ಮಾಡಿದೀವಿ. ಇವೆರಡು ಆಸನಗಳು ನಾವು ಋತುಮತಿಯರಾದಾಗ, ಅಂದ್ರೆ ಋತುಕಾಲ ನಡೀತಿದ್ದಾಗ, ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲೂ ಸಹ ಈ 4 ಆಸನ ಮಾಡಬಹುದು. ಅರ್ಧ ಚಂದ್ರಾಸನ, ಅರ್ಧ ಕಟಿ ಚಕ್ರಾಸನ, ಪಶ್ಚಿಮೋತ್ಥನಾಸನ, ಪೂರ್ವೋತ್ಥನಾಸನ, ಈ 4 ಆಸನಗಳನ್ನ ನಮ್ಮ ಮೆನ್ಸ್ಟ್ರುವಲ್ ಸೈಕಲ್ ನಡೀತಿದ್ದಾಗ್ಲೂ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸೊಂಟ ನೋವು, ಕಾಲ್ ಸೆಳೆತ, ಕಾಲ್ ನೋವು ಇವೆಲ್ಲವನ್ನ ನಿವಾರಿಸ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಮತ್ತೆ ಮುಟ್ಟಿನ ಸಮಯದಲ್ಲಿ ಬರುವಂತಹ ಹೊಟ್ಟೆ ನೋವು, ಹೊಟ್ಟೆ ತೊಳಸು, ವಾಮಿಟಿಂಗ್ ಸೆನ್ಸೇಷನ್ ಏನಿರುತ್ತೆ ಅದು, ಮತ್ತೆ ವಾಮಿಟ್ ಆಗುವಂಥದ್ದು, ಅದನ್ನು ಸಹ ಇದು ತಡೆಗಟ್ಟತ್ತೆ. ಹಾಗಾಗಿ ಮುಟ್ಟಿನ ಸಮಯದಲ್ಲೂ ಸಹ ಈ ಆಸನಗಳನ್ನ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ. ಹಾಗೇನೆ ಗರ್ಭಿಣಿಯರು ಸಹ ಈ ಆಸನವನ್ನ ಮಾಡಬಹುದು. ಗರ್ಭಧಾರಣೆ ಆದಾಗ ಇದರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಾಗ್ಲಿಕ್ಕೆ ಸಹಾಯಕಾರಿಯಾಗತ್ತೆ. ಇನ್ನು ಬಾಣಂತಿಯರು ಸಹ ಈ ಆಸನವನ್ನ ಮಾಡಬಹುದು. ಸಹಜವಾದಂತಹ ನಾರ್ಮಲ್ ಡೆಲಿವರಿ ಆದವರು 20 ದಿವಸದ ನಂತರ ಮಾಡಬಹುದು. ಸಿಸೇರಿಯನ್ ಆದವರು 40 ದಿವಸದ ನಂತರದಲ್ಲಿ ಈ ಆಸನಗಳನ್ನ ಅಭ್ಯಾಸ ಮಾಡಬಹುದು. ಮಾಡೋದ್ರಿಂದ ಹೆರಿಗೆ ಆದ ನಂತರ ಆಗಿರುವಂತಹ ಶ್ರಮ ಏನಿದೆ, ಸೊಂಟಕ್ಕೆ, ಹೊಟ್ಟೆಗೆ, ತೊಡೆಗಳಿಗೆ ಆಗಿರುವಂತಹ ಶ್ರಮವನ್ನ ಇದು ನಿವಾರಣೆ ಮಾಡತ್ತೆ. ಸೊಂಟ ನೋವು, ಕಾಲ್ ಸೆಳೆತ ಇವೆಲ್ಲವನ್ನ ಕಡಿಮೆ ಮಾಡತ್ತೆ. ಮತ್ತೆ ಹೊಟ್ಟೆ ಮತ್ತೆ ಗರ್ಭಾಶಯ ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಹಾಗಾಗಿ ಬಾಣಂತಿಯರು ಸಹ ಈ ಆಸನವನ್ನ ಮಾಡಬಹುದು. ಇನ್ನು ವಿಶೇಷವಾಗಿ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಈ ಆಸನ ಬಹಳ ಉಪಯುಕ್ತಕಾರಿ. ಅಷ್ಟೇ ಅಲ್ಲ, ಉಸಿರಾಟದ ಸಮಸ್ಯೆ ಏನೇನಿದೆ ಅವ್ರಿಗೆಲ್ಲ ಸಹ ಈ ಆಸನ ಬಹಳ ಉಪಕಾರಿ. ಅಂದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಏನಿದೆ ಅವ್ರಿಗೆ ಈ ಆಸನ ಬಹಳ ಉಪಕಾರಿ. ಅಂದ್ರೆ ಈ ಪದೇ ಪದೇ ಆಗುವಂತಹ ನೆಗಡಿ ಇರ್ಬೋದು, ಗಂಟ್ಲು ಕೆರೆತ, ಮತ್ತೆ ಅಕ್ಷಿ ಬರುವಂಥದ್ದು, ಮತ್ತೆ ಉಸಿರಾಟದ ಸಮಸ್ಯೆನಲ್ಲಿ ಬರುವಂತದ್ದು ಅಂದ್ರೆ ಈ ಬ್ರಾಂಕೈಟಿಸ್ ಅಂತ ಏನ್ ಕರಿತೀವಿ, ಅಸ್ತಮ ಅಂತ ಏನ್ ಹೇಳ್ತೀವಿ, ಅವೆಲ್ಲವನ್ನ ನಿವಾರಣೆ ಮಾಡ್ಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಹಾಗಾಗಿ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಏನೇನು ಸಮಸ್ಯೆಗಳಿದೆ ಅವುಗಳಿಗೆಲ್ಲ ಇದು ಉಪಕಾರಿಯಾಗಿರುತ್ತೆ. ಹಾಗಾಗಿ ಈ ವಿಶೇಷವಾದಂತ ಇಂಥ ಸಂದರ್ಭದಲ್ಲಿ, ಕೊರೋನಾ ಸಮಯದಲ್ಲಿ ಈ ನಮ್ಮ ಫುಫುಸವನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸಿದ್ಧತೆ ಅಥವಾ ನಮ್ಮ ಫುಫುಸಕ್ಕೆ, ಲಂಗ್ಸ್ಗೆ ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಈ ಕೋವಿಡ್ ಸಮಯದಲ್ಲೂ ಸಹ ನಮ್ಮ ಲಂಗ್ಸ್ ಅನ್ನ ಎಫಿಷಿಯಂಟ್ ಆಗಿ ಕೆಲಸ ಮಾಡೋದನ್ನ ಕಲಿಸ್ಕೊಡುವಂತ ಒಂದು ಕ್ರಿಯೆ ಆಗತ್ತೆ. ಹಾಗಾಗಿ ಕೊರೋನಾ ಬರ್ದೇ ಇರುವಂತೆ ತಡೆಗಟ್ಟಲಿಕ್ಕೆ ಇದು ಸಹಾಯಕಾರಿ. ಅಷ್ಟೇ ಅಲ್ಲ, ಅಕಸ್ಮಾತ್ ಕೊರೋನಾ ಪಾಸಿಟಿವ್ ಇದ್ರು ಸಹ ಮೈಲ್ಡ್ ಮತ್ತೆ ಮಾಡರೇಟ್ ಸಂದರ್ಭದಲ್ಲಿ ಈ ಆಸನಗಳು ನಮ್ಮ ಲಂಗ್ಸ್ ಕೆಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ದೇನೆ, ಅಂದ್ರೆ ಅದರ ಶಕ್ತಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗದೆ ಚೆನ್ನಾಗಿ ಶಕ್ತಿಯನ್ನ ವೃದ್ಧಿಪಡಿಸ್ಲಿಕ್ಕೆ ಸಹಕಾರಿಯಾಗತ್ತೆ ಒಂದು.
ಎರಡನೇದು ಅಂದ್ರೆ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಏನ್ ಹೇಳ್ತೀವಲ್ಲ, ಅದು 90ರಿಂದ ಕೆಳಗಡೆ ಇಳಿಯಕ್ಕೆ ಬಿಡಲ್ಲ. ಈ ಒಂದು ಆಸನಗಳು ಏನ್ ಮಾಡುತ್ತೆ, ನಮ್ಮ ಉಸಿರಾಟ ಕ್ರಿಯೆಯನ್ನ ಚೆನ್ನಾಗಿ ಮಾಡೋದ್ರಿಂದ 90ರಿಂದ ಕೆಳಗೆ ಈ ಆಕ್ಸಿಜನ್ ಸ್ಯಾಚುರೇಷನ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ನಮ್ದು ಯಾವಾಗ್ಲೂ ಸಹ 93, 95, 98 ಈ ರೀತಿಯಾಗಿ ಆಕ್ಸಿಜನ್ ಸ್ಯಾಚುರೇಷನ್ ಉಳ್ಕೊಳ್ಳೋ ಹಾಗೆ ಈ ಆಸನಗಳು ಸಹಕಾರಿಯಾಗಿರುತ್ತೆ. ಹಾಗಾಗಿ ಈ ಆಸನವನ್ನ ಈ ಸಂದರ್ಭದಲ್ಲಿ, ಕೊರೋನಾ ಸಮಯದಲ್ಲಿ ನಾವು ಮಾಡೋದು ಬಹಳ ಉಪಕಾರಿಯಾಗಿರುತ್ತೆ. ಹಾಗಾಗಿ ನಾವು ಯೋಗವನ್ನ ಎಷ್ಟು ನಾವು ದೈಹಿಕವಾಗಿ ಮಾಡ್ತೀವೋ ಅಷ್ಟು ದೈಹಿಕ ಆರೋಗ್ಯ ನಮ್ಗೆ ಚೆನ್ನಾಗಾಗತ್ತೆ. ಒಂದು. ಎರಡನೇದು, ಉಸಿರಾಟ ಕ್ರಿಯೆನ ನಾವು ನಿಧಾನವಾಗಿ ಮಾಡ್ತಿದೀವಿ, ಉಸಿರಾಟದ ಕಡೆಗೆ ಗಮನ ಕೊಡ್ತಾ ಇದೀವಿ. ಹಾಗಾಗಿ ಉಸಿರಾಟ ಕ್ರಿಯೆ ಹೆಚ್ಚು ಬಲಶಾಲಿ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸು ಉಸಿರಾಟದ ಜೊತೆಗೆ, ಉಸಿರು ತಗೊಂಡಾಗ ನಮ್ಮ ಮನಸ್ಸು ಒಳಮುಖವಾಗತ್ತೆ, ಉಸಿರು ಬಿಟ್ಟಾಗ ಮನಸ್ಸು ಹೊರಗೆ ಬರುತ್ತೆ. ಸೊ ಉಸಿರಾಟದ ಜೊತೆಗೆ ನಮ್ಮ ಮನಸ್ಸು ಒಳಗೆ ಹೊರಗೆ ಒಳಗೆ ಹೊರಗೆ ಓಡಾಡುತ್ತೆ. ಎಲ್ಲೋ ಹೊರಗಡೆ ಓಡಾಡ್ತಿದ್ದಂತ ನಮ್ಮ ಮನಸ್ಸು ನಮ್ಮ ದೇಹದ ಕಡೆಗೆ ಗಮನ ಕೊಟ್ಕೊಂಡು ಉಸಿರಾಟವನ್ನೇ ಗಮನಿಸ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಇದರಿಂದ ಮನಸ್ಸು ತಹಬಂದಿಗೆ ಬರುತ್ತೆ, ಶಾಂತವಾಗತ್ತೆ. ಹಾಗಾಗಿ ಶಾಂತತೆ, ಮನಸ್ಸಿನ ಶಾಂತತೆ ಕಾಪಾಡ್ಲಿಕ್ಕೆ ಉಸಿರಾಟ ಕ್ರಿಯೆ ನಮ್ಗೆ ಇಲ್ಲಿ ಆಸನದ ಜೊತೆಗೆ ಅಳವಡಿಸ್ಕೊಳ್ಳೋದ್ರಿಂದ ಬಹಳ ಬಹಳ ನಮಗೆ ಮನಸ್ಸನ್ನ ಹಿಡಿತಕ್ಕೆ ಇಟ್ಕೊಳ್ಳಿಕ್ಕೆ, ಆತಂಕ, ಉದ್ವೇಗ, ಆಂಗ್ಸೈಟಿ ಅಂತ ಏನ್ ಕರಿತೀವಲ್ಲ, ಅದನ್ನ ನಿವಾರಣೆ ಮಾಡ್ಲಿಕ್ಕೂ ಸಹ ಸಹಾಯಕಾರಿಯಾಗಿರುತ್ತೆ. ಮತ್ತೆ ಉಸಿರಾಟ ಕ್ರಿಯೆ ಯಾವಾಗ ನಮ್ಗೆ ತಹಬಂದಿಗೆ ಬರುತ್ತೆ ಅಂದ್ರೆ ಶಾಂತ ಮನಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಸಹಕಾರಿಯಾಗತ್ತೆ. ಅಷ್ಟೇ ನಮ್ಮ ಬುದ್ಧಿ ಸಹ ಚೆನ್ನಾಗಿ ಚುರುಕಾಗತ್ತೆ. ಚುರುಕಾಗೋದ್ರಿಂದ ಏನಾಗತ್ತಂದ್ರೆ ಇದಕ್ಕೆ ವಿವೇಕ ಶಕ್ತಿ ಅಂತ ಹೇಳ್ತೀವಿ. ಅಂದ್ರೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದ್ ಮಾಡ್ಬೇಕು, ಯಾವ್ದ್ ಮಾಡಬಾರ್ದು, ಯಾವ್ದ್ ಮಾಡಿದ್ರೆ ಏನಾಗತ್ತೆ, ಯಾವ್ದ್ ಮಾಡದೆ ಹೋದ್ರೆ ಏನಾಗತ್ತೆ. ಸೊ ಇಂತಹ ಒಂದು ವಿವೇಕ ಶಕ್ತಿ ಅಂತ ಹೇಳ್ತಾರೆ. ಆ ಶಕ್ತಿನ ಇದು ನಮ್ಗೆ ಒದಗಿಸಿ ಕೊಡುತ್ತೆ. ಹಾಗಾಗಿ ಆವಿವೇಕ ಖ್ಯಾತಿ ಅಂತ ಹೇಳ್ತಾರೆ ಯೋಗ ಸೂತ್ರದಲ್ಲಿ. ಅಂದ್ರೆ ಮನಸ್ಸಿನಲ್ಲಿ ತುಮುಲವನ್ನ ಕಡಿಮೆ ಮಾಡಿ ಬುದ್ಧಿಯನ್ನ ಚುರುಕುಗೊಳಿಸಿ ಸರಿ ತಪ್ಪುಗಳನ್ನ ವಿಮರ್ಶೆ ಮಾಡುವಂತ ಮಾನಸಿಕತೆ, ಸರಿ ಅನ್ನೋದಕ್ಕೆ ನಾನು ಯಾವಾಗ್ಲೂ ಸಹ ಬದ್ಧನಾಗಿರ್ಬೇಕು ಅಂತಹ ಒಂದು ದೃಢತೆ ನನ್ನಲ್ಲಿ ಬರ್ಬೇಕು ಅಂತದಕ್ಕೆ ಆವಿವೇಕ ಖ್ಯಾತಿ ಅಂತ ಹೇಳ್ತಾರೆ. ವಿವೇಕ ಶಕ್ತಿ ಜಾಗೃತ ಆಗತ್ತೆ. ನಮ್ಮ ಮನಸ್ಸು ಸರಿಯಾದ ದಾರಿಯಲ್ಲೇ, ಧರ್ಮದ ದಾರಿಯಲ್ಲಿ, ನ್ಯಾಯದ ದಾರಿಯಲ್ಲಿ, ನಿಷ್ಠೆಯ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ, ಈ ರೀತಿಯಾಗಿ ಅದ್ರ ಕಡೆಗೆ ತೊಡಗಿಸ್ಕೊಳ್ಳುವಂತಹ ಒಂದು ಪ್ರೇರಣೆಯನ್ನು ನಮ್ಮ ಮನಸ್ಸಿಗೆ ಕೊಡ್ತಾ ಹೋಗುತ್ತೆ. ಆದ್ರಿಂದ ಇದಕ್ಕೆ ಹೇಳ್ತಾರೆ ಆವಿವೇಕ ಖ್ಯಾತಿ ಅಂತ ಹೇಳ್ತಾರೆ, ಅಥವಾ ವಿವೇಕವನ್ನ ಹೆಚ್ಚಿಸುವಂತ ಒಂದು ಕ್ರಿಯೆ ಈ ಆಸನಗಳ ಮೂಲಕ ನಮ್ಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡೋದು ಅತ್ಯಂತ ಸೂಕ್ತ. ಈಗ ನಾವು ಎಲ್ಲರೂ ಬರ್ಲಿ ಅನ್ನೋದಕ್ಕೋಸ್ಕರ ಉಸಿರಾಟ ಕ್ರಿಯೆಯನ್ನ ಮಾಡಿರ್ಲಿಲ್ಲ. ಯಾಕೆಂದ್ರೆ ಇವತ್ತು ಅನೇಕರು ಹೊಸಬ್ರು ಬಂದಿದ್ದಾರೆ. ನೆನ್ನೆ ಹೇಳಿದಂತಹ ಉಸಿರಾಟ ಕ್ರಿಯೆ, ಯೌಗಿಕ ಉಸಿರಾಟ ಕ್ರಿಯೆ, ಯೋಗಿಕ್ ಬ್ರೀದಿಂಗ್ ಅನ್ನ ನಾವೀಗ ಎಲ್ಲರೂ ಸಹ ಅಭ್ಯಾಸ ಮಾಡೋಣ. ಸಾಧ್ಯವಾದ್ರೆ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ, ಇಲ್ಲಾಂದ್ರೆ ಸುಖಾಸನ, ನಾವು ಚಕ್ಕಂಬಕ್ಕಳ ಹಾಕೊಂಡು ಏನ್ ಕುತ್ಕೋತೀವಿ ಅದಕ್ಕೆ ಸುಖಾಸನ ಅಂತ ಹೇಳ್ತೀವಿ, ಅದ್ರಲ್ಲೂ ಸಹ ಕೂತ್ಕೊಳ್ಬಹುದು. ಸೆಕ್ಷನಲ್ ಬ್ರೀದಿಂಗ್ ಅಥವಾ ವಿಭಾಗೀಯ ಉಸಿರಾಟ ನಾವೀಗ ಮಾಡ್ತಾ ಇದೀವಿ. ಮೊದಲಿಗೆ ಏನ್ ಮಾಡ್ತೀವಿ, ಉದರ ಉಸಿರಾಟ, ಆಮೇಲೆ ಮಧ್ಯ ಉಸಿರಾಟ, ನಂತರದಲ್ಲಿ ಶಿಖರ ಉಸಿರಾಟ. ಅಬ್ಡಾಮಿನಲ್ ಬ್ರೀದಿಂಗ್, ಥೊರಾಸಿಕ್ ಬ್ರೀದಿಂಗ್, ಎಪೆಕ್ಸ್ ಬ್ರೀದಿಂಗ್. ಉದರ ಉಸಿರಾಟ, ಎದೆಯ ಉಸಿರಾಟ, ಭುಜದ ಉಸಿರಾಟ. ಈ ಉಸಿರಾಟವನ್ನ 5 ಬಾರಿ ಮಾಡೋಣ. ನಾವು ಉಸಿರಾಟ ಕ್ರಿಯೆಯಲ್ಲಿ ಮಾಡುವಂಥದ್ದು 2 ಕ್ರಿಯೆ, ಒಂದು ಪೂರಕ, ಇನ್ನೊಂದು ರೇಚಕ. ಮ್ಯಾಮ್ ಕ್ಯಾಮ್ರಾ ಒಂಚೂರು ಮೇಲ್ ಮಾಡಿ. ಸ್ವಲ್ಪ ಓಕೆ. ನಮ್ದು ಉಸಿರಾಟ ಕ್ರಿಯೆಯಲ್ಲಿ 2 ಭಾಗವನ್ನ ಮಾತ್ರ ನಾವೀಗ ಅಳವಡಿಸ್ಕೊಳ್ತಾ ಇದೀವಿ. ಯಾವುದು? ಪೂರಕ ಮತ್ತು ರೇಚಕ. ಎರಡನ್ನೇ ನಾವೀಗ ಆಸನದಲ್ಲಿ ಅಭ್ಯಾಸ ಮಾಡ್ತೀವಿ. ಪ್ರಾಣಾಯಾಮದಲ್ಲಿ ಮಾತ್ರ ಕುಂಭಕವನ್ನ ಕಾಲಾನಂತರದಲ್ಲಿ ಚೆನ್ನಾಗಿ ಪ್ರಾಣಾಯಾಮ ಅಭ್ಯಾಸ ಆದ್ಮೇಲೆ ಕುಂಭಕವನ್ನ ಅಭ್ಯಾಸ ಮಾಡ್ತೀವಿ. ಹಾಗಾಗಿ ಉಸಿರಾಟ ಕ್ರಿಯೆ ಇದರಲ್ಲಿ 3 ಭಾಗವಾಗಿ ಹೇಳ್ತಾರೆ. ಒಂದು ಪೂರಕ, ಎರಡನೇದು ರೇಚಕ, ಮೂರನೇದು ಕುಂಭಕ ಅಂತ ಹೇಳ್ತಾರೆ. ಏನು? ಪೂರಕ, ರೇಚಕ, ಕುಂಭಕ. ಪೂರಕ ಅಂದ್ರೆ ಏನು? ಹೊರಗಡೆ ಇರುವಂತ ಪ್ರಾಣವಾಯುವನ್ನ ಒಳಗೆ ತಗೊಳ್ಳೋದಕ್ಕೆ ಪೂರಕ. ಪೂರಣ ಅಂತ ಅಂದ್ರೆ ತುಂಬುವುದು ಅಂತ ಅರ್ಥ. ಮಡಕೆ ಒಳಗೆ ನಾವು ನೀರನ್ನ ಹೇಗ್ ತುಂಬ್ತೀವೋ
ಹಾಗೆ ನಮ್ಮ ದೇಹದ ಒಳಗೆ ಪ್ರಾಣ ಶಕ್ತಿನ ತುಂಬ್ತಾ ಇದೀವಿ ನಾವಿಲ್ಲಿ. ಹಾಗಾಗಿ ಅದಕ್ಕೆ ಪೂರಕ ಅಂತ ಹೇಳ್ತಾರೆ. ಏನ್ ತುಂಬ್ತಾ ಇದೀವಿ ನಾವಿಲ್ಲಿ? ಕೇವಲ ಆಕ್ಸಿಜನ್ ಮಾತ್ರ ಅಲ್ಲ, ಪ್ರಾಣ ಶಕ್ತಿಯನ್ನ ತುಂಬ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಇದನ್ನೇನಂತ ಕರೀತಾರೆ? ಪೂರಕ ಅಂತ ಕರೀತಾರೆ. ರೇಚಕ ಅಂದ್ರೆ ಒಳಗಡೆ ಇರುವಂತಹ ಕಲ್ಮಶವನ್ನ ಹೊರ ಹಾಕ್ತಾ ಇದೀವಿ, ಅದಕ್ಕೆ ರೇಚಕ, ಎಲ್ಲವನ್ನ ಹೊರ ಹಾಕುವಂತ ಕ್ರಿಯೆ. ಈ ಉಸಿರಾಟ ಕ್ರಿಯೆನ ಪೂರಕ ಮತ್ತು ರೇಚಕ ಅಂತ ನಾವು ಮಾಡ್ಬೇಕಾರೆ ನಮ್ಮ ಮನಸ್ಸನ್ನ ಉಸಿರಾಟದ ಕಡೆಗೆ ತಗೊಂಡ್ ಹೋಗ್ಬೇಕಾಗತ್ತೆ. ಉಸಿರನ್ನ ಒಳಗ್ ತಗೊಳ್ಬೇಕಾರೆ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಏನಂತ ಕಲ್ಪನೆ ಮಾಡ್ಕೊಳ್ತೀವಿ? ನಾನು ಉಸಿರನ್ನ ಒಳಗ್ ತಗೊಳ್ತಾ ಇದ್ದೀನಿ, ಪ್ರಾಣ ಶಕ್ತಿನ ಒಳಗ್ ತಗೊಳ್ತಾ ಇದ್ದೀನಿ, ಪಾಸಿಟಿವ್ ಥಾಟ್ಸ್ ನ ಒಳಗ್ ತಗೊಳ್ತಾ ಇದ್ದೀನಿ, ನನ್ನ ಎಲ್ಲ ದೃಷ್ಟಿ ಸಹ ವಿವೇಕದೊಂದಿಗೆ ಕೂಡಿರುತ್ತೆ, ನಾನು ಯಾವಾಗ್ಲೂ ಉತ್ತಮದ ಕಡೆಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಕಲ್ಪನೆಯನ್ನ ಮಾಡ್ಕೊಳ್ತಾ ಪೂರಕವನ್ನ ಮಾಡ್ಬೇಕು. ರೇಚಕ ಮಾಡ್ಬೇಕಾರೆ, ಉಸಿರನ್ನ ಹೊರ ಹಾಕ್ಬೇಕಾರೆ ನಮ್ಮ ಒಳಗಡೆ ಇರುವಂತ ಕಲ್ಮಶವನ್ನ ನಾನು ಹೊರ ಹಾಕ್ತಾ ಇದ್ದೀನಿ, ನೆಗೆಟಿವ್ ಥಾಟ್ಸ್ ನ ಹೊರ ಹಾಕ್ತಾ ಇದ್ದೀನಿ, ನನ್ನಲ್ಲಿರುವಂತ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅವೆಲ್ಲವನ್ನ ನಮ್ಮ ಸಂಕಲ್ಪ ಶಕ್ತಿಯ ಮೂಲಕ ಹೊರ ಹಾಕ್ತಾ ಹೋಗ್ಬೇಕು. ಅಂದ್ರೆ ಉಸಿರನ್ನ ಒಳಗ್ ತಗೊಳ್ಬೇಕಾದ್ರೆ ಪಾಸಿಟಿವ್ ಥಾಟ್ಸ್ ಇರ್ಬೇಕು, ಉಸಿರನ್ನ ಬಿಡ್ಬೇಕಾದ್ರೆ ನೆಗೆಟಿವ್ ಥಾಟ್ಸ್ ನ ಹೊರ ಹಾಕ್ಬೇಕು. ಉಸಿರು ತಗೊಳ್ಬೇಕಾರೆ ಪ್ರಾಣ ಶಕ್ತಿನ ಒಳಗ್ ತಗೊಳ್ಬೇಕು, ಉಸಿರು ಬಿಡ್ಬೇಕಾದ್ರೆ ಕಲ್ಮಶವನ್ನ ಹೊರಗೆ ಹಾಕ್ಬೇಕು, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಹೊರ ಹಾಕ್ತೀವಿ. ಉಸಿರನ್ನ ತಗೊಳ್ಬೇಕಾದ್ರೆ ಮನಸ್ಸನ್ನ ಶಾಂತಗೊಳಿಸ್ತೀವಿ, ಉಸಿರನ್ನ ಬಿಡ್ಬೇಕಾರೆ ಮನಸ್ಸು ಹೊರಗಡೆ ಇರುವಂತಹ ಒಂದು ನಮ್ಮ ವಿಶ್ವಾತ್ಮಕ ಶಕ್ತಿಯೊಂದಿಗೆ ಜೋಡಣೆ ಮಾಡ್ತಾ ಹೋಗ್ತೀವಿ. ಇದು ಮೂರನೇ ಹಂತದಲ್ಲಿ ನಾವು ಮಾಡುವಂತ ಒಂದು ಕ್ರಿಯೆ. ಅಂದ್ರೆ ಉಸಿರು ತಗೊಳ್ಬೇಕಾದ್ರೆ ವಿಶ್ವಾತ್ಮಕವಾದಂತ ಶಕ್ತಿ ಏನಿದೆ, ಕಾಸ್ಮಿಕ್ ಎನರ್ಜಿ ಅಂತ ಏನ್ ಕರಿತೀವಿ, ಇಡೀ ಜಗತ್ತು ನಿರ್ಮಾಣ ಆಗಿರುವಂತದ್ದು ಯಾಕ್ರಿಂದ ಅಂದ್ರೆ ವಿಶ್ವಾತ್ಮಕವಾದಂತ ಶಕ್ತಿ, ಅದಕ್ಕೆ ಹೇಳ್ತೀವಿ ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ. ಆ ಕಾಸ್ಮಿಕ್ ಎನರ್ಜಿ ಜೊತೆಗೆ ನನ್ನ ಪ್ರಾಣ ಶಕ್ತಿಯ ಜೊತೆಗೆ ನಾನು ಸಂಪರ್ಕವನ್ನ ಕಲ್ಪಿಸ್ಕೊಂಡು ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಒಳಗಡೆ ಇಂತಹ ಚೈತನ್ಯವನ್ನ ಅಭಿವೃದ್ಧಿಗೊಳಿಸ್ತಾ ಇದ್ದೀನಿ, ಅದನ್ನ ಉತ್ತಮವಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರಕದಲ್ಲಿ ನಾವು ಚಿಂತನೆ ಮಾಡ್ಬೇಕಾದಂತ ಒಂದು ರೀತಿ. ರೇಚಕ ಮಾಡ್ಬೇಕಾರೆ ನನ್ನ ಒಳಗಡೆ ಇರುವಂತಹ ಒಂದು ಅಂತರಾತ್ಮ ಶಕ್ತಿ ಅಥವಾ ಚೈತನ್ಯ ಶಕ್ತಿಯನ್ನ ಹೊರಗಡೆ ಇರುವಂತಹ ಕಾಸ್ಮಿಕ್ ಎನರ್ಜಿ ಏನಿದೆ ಅಥವಾ ವಿಶ್ವಾತ್ಮಕ ಶಕ್ತಿಯ ಜೊತೆಗೆ ನಾನು ಜೋಡಣೆ ಮಾಡ್ತಾ ಇದ್ದೀನಿ. ಇದು ಆತ್ಯಂತಿಕವಾದಂತಹ ಒಂದು ಚಿಂತನೆ. ಆ ರೀತಿಯಾಗಿ ಕಲ್ಪನೆ ಮಾಡ್ಕೊಳ್ತಾ ಉಸಿರಾಟ ಕ್ರಿಯೆನ ಮಾಡಿದ್ರೆ ನಮ್ಮ ಮನಸ್ಸು ತಹಬಂದಿಗೆ ಬರುತ್ತೆ, ಅದ್ರ ಜೊತೆಗೆ ಉಸಿರಾಟ ಕ್ರಿಯೆ ಸಹ ದೀರ್ಘ ಆಗ್ತಾ ಹೋಗುತ್ತೆ. ಇದಿಷ್ಟು ನಾವು ಉಸಿರಾಟ ಕ್ರಿಯೆ ಮಾಡ್ಬೇಕಾರೆ ಕೇವಲ ಉಸಿರು ತಗೊಳ್ಳೋದು ಬಿಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಈ ಕಲ್ಪನೆಗಳು, ಈ ಸಂಕಲ್ಪಗಳು ನಮ್ಮಲ್ಲಿ ಮೂಡ್ಬೇಕು. ಈಗ ಉದರ ಉಸಿರಾಟ ಮಾಡೋಣ. ಎರಡೂ ಕೈಗಳನ್ನ ಒಂದಕ್ಕೊಂದು ಹೆಣ್ಕೊಳ್ಳಿ, ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಪೂರಕ, ಉಸಿರು ತಗೊಳ್ತಾ ಹೊಟ್ಟೆ ಹಿಗ್ಸಿ. ರೇಚಕ, ಉಸಿರು ಬಿಡ್ತಾ ಹೊಟ್ಟೆ ಕುಗ್ಸಿ. ಪೂರಕ, ಹೊಟ್ಟೆ ಹಿಗ್ಸಿ, ಉಸಿರು ತಗೊಳ್ಳಿ. ರೇಚಕ, ಹೊಟ್ಟೆ ಕುಗ್ಸಿ, ಉಸಿರು ಬಿಡಿ. ಪೂರಕ, ಹೊಟ್ಟೆ ಹಿಗ್ಸಿ, ಉಸಿರು ತಗೊಳ್ಳಿ. ರೇಚಕ, ಹೊಟ್ಟೆ ಕುಗ್ಸಿ, ಉಸಿರು ಬಿಡಿ. ಪೂರಕ, ಹೊಟ್ಟೆ ಹಿಗ್ಸಿ, ಉಸಿರು ತಗೊಳ್ಳಿ. ರೇಚಕ, ಹೊಟ್ಟೆ ಕುಗ್ಸಿ, ಉಸಿರು ಬಿಡಿ. ಇದು ಉದರ ಉಸಿರಾಟ ಅಥವಾ ಅಬ್ಡಾಮಿನಲ್ ಬ್ರೀದಿಂಗ್ ನಾವು ಈಗ ಮಾಡಿದಂಥದ್ದು. ನಂತರ ಎದೆಯ ಉಸಿರಾಟ. ಎರಡೂ ಕೈಗಳನ್ನ ಭುಜದ ನೇರಕ್ಕೆ ಇಟ್ಕೊಳ್ಳಿ. ಎದೆಯ ಮೇಲೆ ಅಂಗೈಗಳು ನೇರವಾಗಿ ಹೀಗೆ ಹೀಗೆ ಬರ್ಲಿ. ಮಧ್ಯದ ತೋರು ಬೆರಳುಗಳು ಮಧ್ಯದ ಬೆರಳುಗಳು ಒಂದಕ್ಕೊಂದು ಜೋಡಿಸಿರಿ. ಉಸಿರು ತಗೊಳ್ತಾ ಎದೆ ಹಿಗ್ಬೇಕು, ಕೈಗಳು ದೂರ ಹೋಗ್ಬೇಕು. ಉಸಿರು ಬಿಡ್ತಾ ಎರಡು ಕೈಗಳು ಸ್ವಲ್ಪ ಮಾತ್ರಕ್ಕೆ ಬೆರಳುಗಳು ಓವರ್ಲ್ಯಾಪ್ ಆಗ್ಬೇಕು. ಅಂದ್ರೆ ಎದೆಗೂಡು ಹಿಗ್ಬೇಕು ಉಸಿರು ತಗೊಂಡಾಗ, ಉಸಿರು ಬಿಟ್ಟಾಗ ಎದೆಗೂಡು ಕುಗ್ಬೇಕು. ಶುರು ಮಾಡೋಣ. ಪೂರಕ, ಬ್ರೀದ್ ಇನ್, ಎದೆ ಹಿಗ್ಸಿ. ರೇಚಕ, ಬ್ರೀದ್ ಔಟ್, ಎದೆ ಕುಗ್ಸಿ. ಪೂರಕ, ಎದೆ ಹಿಗ್ಸಿ, ಉಸಿರು ತಗೊಳ್ಳಿ. ರೇಚಕ, ಎದೆ ಕುಗ್ಸಿ, ಉಸಿರು ಬಿಡಿ. ಪೂರಕ, ಉಸಿರು ತಗೊಳ್ಳಿ, ಪ್ರಾಣವಾಯು ಒಳಗ್ ಹೋಗ್ಲಿ. ರೇಚಕ, ಉಸಿರು ಬಿಡಿ, ಕಲ್ಮಶಗಳು ಹೊರಹಾಕಿ.
ಪೂರಕ ವಿಶ್ವಾತ್ಮಕ ಶಕ್ತಿಯ ಭಾಗವಾದ ಪ್ರಾಣವಾಯು ಒಳಗೆ. ರೇಚಕ ನಮ್ಮ ಒಳಗಿರುವಂತಹ ಅಂತರಾತ್ಮವನ್ನ ವಿಶ್ವಾತ್ಮಕ ಶಕ್ತಿಯ ಜೊತೆಗೆ ಜೋಡಣೆ. ಪೂರಕ ಎದೆ ಹಿಗ್ಸಿ. ರೇಚಕ ಎದೆ ಕುಗ್ಸಿ. ಎರಡು ಕೈಗಳನ್ನ ಕೆಳಗೆ ತಗೊಳ್ಳಿ. ಸುಖಾಸನದಲ್ಲಿ ಕುತ್ಕೊಳ್ಳಿ ಅಥವಾ ವಜ್ರಾಸನದಲ್ಲಿ ಕಂಟಿನ್ಯೂ ಮಾಡಿ. ಶಿಖರ ಉಸಿರಾಟ. ಎರಡು ಕೈಗಳನ್ನ ಮೇಲ್ ತಗೊಳ್ಳಿ, ಮೇಲ್ ಚಾಚಿ, ಭುಜಕ್ಕೆ ಎರಡು ಅಂಗೈಗಳನ್ನ ಒರಗಿಸಿಟ್ಕೊಳ್ಳಿ. ಎರಡು ಮೊಣಕೈಗಳು ಆಕಾಶದ ಕಡೆಗಿರ್ಲಿ. ಉಸಿರು ತಗೊಳ್ತಾ ಭುಜವನ್ನ ಹಿಗ್ಗಿಸ್ಬೇಕು. ಉಸಿರು ಬಿಡ್ತಾ ಭುಜವನ್ನ ಕುಗ್ಸಿ. ಶುರು ಮಾಡೋಣ. ಪೂರಕ ಭುಜ ಹಿಗ್ಸಿ ಉಸಿರು ತಗೊಳ್ಳಿ. ರೇಚಕ ಭುಜ ಕುಗ್ಸಿ ಉಸಿರು ಬಿಡಿ. ಪೂರಕ ಭುಜ ಹಿಗ್ಸಿ ಉಸಿರು ತಗೊಳ್ಳಿ. ರೇಚಕ ಭುಜ ಕುಗ್ಸಿ ಉಸಿರು ಬಿಡಿ. ಪೂರಕ ಭುಜ ಹಿಗ್ಸಿ ಉಸಿರು ತಗೊಳ್ಳಿ. ರೇಚಕ ಭುಜ ಕುಗ್ಸಿ ಉಸಿರು ಬಿಡಿ. ಪೂರಕ ಭುಜ ಹಿಗ್ಸಿ ಉಸಿರು ತಗೊಳ್ಳಿ. ರೇಚಕ ಭುಜ ಕುಗ್ಸಿ ಉಸಿರು ಬಿಡಿ. ಕೈಗಳನ್ನ ಕೆಳಗೆ ತಗೊಳ್ಳಿ. ಈಗ ಕೈಗಳು ಚಿನ್ಮುದ್ರ. ತೋರು ಬೆರಳು ಮತ್ತೆ ಹೆಬ್ಬೆರಳನ್ನ ಒಂದಕ್ಕೊಂದು ಜೋಡಿಸಿ ಉಳಿದ 3 ಬೆರಳುಗಳನ್ನ ನೇರವಾಗಿ ಇಟ್ಕೊಳ್ಳಿ. ಈ ಚಿನ್ಮುದ್ರೆಯನ್ನ ಮಂಡಿಯ ಮೇಲೆ ಇಟ್ಕೊಳ್ಳಿ. ಬೆನ್ನು ಕತ್ತು ತಲೆ ನೇರ ಇರ್ಲಿ. ಪೂರ್ಣ ಯೌಗಿಕ ಉಸಿರಾಟವನ್ನ ಮಾಡ್ತಾ ಇದೀವಿ. ಪೂರಕ ಉಸಿರು ತಗೊಳ್ತಾ ಎದೆ ಹೊಟ್ಟೆ ಎದೆ ಭುಜವನ್ನ ಹಿಗ್ಗಿಸ್ಬೇಕು. ರೇಚಕ ಉಸಿರು ಬಿಡ್ತಾ ಹೊಟ್ಟೆ ಎದೆ ಭುಜವನ್ನ ಕುಗ್ಗಿಸ್ಬೇಕು. 5 ಬಾರಿ ಮಾಡೋಣ. ಪ್ರಾರಂಭ ಮಾಡೋಣ. ಪೂರಕ ಉಸಿರು ತಗೊಳ್ತಾ ಹೊಟ್ಟೆ ಎದೆ ಭುಜ ಹಿಗ್ಸಿ ಉಸಿರು ತಗೊಳ್ಳಿ. ರೇಚಕ ಹೊಟ್ಟೆ ಎದೆ ಭುಜ ಕುಗ್ಸಿ ಉಸಿರು ಹೊರ ಹಾಕಿ. ಬ್ರೀದ್ ಇನ್ ಹೊಟ್ಟೆ ಎದೆ ಭುಜ ಹಿಗ್ಸಿ. ಬ್ರೀದ್ ಔಟ್ ಹೊಟ್ಟೆ ಎದೆ ಭುಜ ಕುಗ್ಸಿ. ಬ್ರೀದ್ ಇನ್ ಹೊಟ್ಟೆ ಎದೆ ಭುಜ ಹಿಗ್ಸಿ. ಬ್ರೀದ್ ಔಟ್ ಹೊಟ್ಟೆ ಎದೆ ಭುಜ ಕುಗ್ಸಿ. ಪೂರಕ ಹೊಟ್ಟೆ ಎದೆ ಭುಜ ಹಿಗ್ಸಿ ಉಸಿರು ತಗೊಳ್ಳಿ. ರೇಚಕ ಹೊಟ್ಟೆ ಎದೆ ಭುಜ ಕುಗ್ಸಿ ಉಸಿರು ಬಿಡಿ. ಇದಕ್ಕೆ ಪೂರ್ಣ ಯೌಗಿಕ ಉಸಿರಾಟ ಕ್ರಿಯೆ ಅಂತ ಕರೀತಾರೆ. ಇದನ್ನ ಪೂರಕ ರೇಚಕ ನೆನೆನೂ ಅಭ್ಯಾಸ ಮಾಡಿದ್ವಿ, ಇವತ್ತು ಅಭ್ಯಾಸ ಮಾಡಿದ್ವಿ. ಉಸಿರು ತಗೊಳ್ಬೇಕಾದ್ರೆ ಏನ್ ಮಾಡಿದ್ವಿ? ಹೊಟ್ಟೆ ಎದೆ ಭುಜವನ್ನ ಹಿಗ್ಸಿದ್ವಿ, ಉಸಿರು ತಗೊಂಡ್ವಿ. ಉಸಿರು ಬಿಡ್ಬೇಕಾದ್ರೆ ಏನ್ ಮಾಡಿದ್ವಿ? ಹೊಟ್ಟೆ ಎದೆ ಭುಜವನ್ನ ಕುಗ್ಸಿದ್ವಿ, ಉಸಿರು ಹೊರ ಹಾಕಿದ್ವಿ. ಇದು ನಮ್ಗೆ ನೆನ್ನೆನೂ ಸ್ವಲ್ಪ ಅಭ್ಯಾಸ ಆಯ್ತು, ಇವತ್ತು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಅಭ್ಯಾಸವನ್ನ ಮಾಡಿದೀವಿ. ಇವತ್ತು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೀವಿ. ಏನು ಅಂದ್ರೆ ಉಸಿರನ್ನ ನಾವ್ ಎಷ್ಟೊತ್ತು ತಗೊಳ್ತೀವೋ ಅಷ್ಟೊತ್ತೆ ಉಸಿರನ್ನ ಹೊರಗಡೆ ಬಿಡ್ಬೇಕು. ಸಮಯ ಏನಿದೆಯಲ್ಲ, ಉಸಿರು ತಗೊಳ್ಳೋದು ಮತ್ತೆ ಉಸಿರು ಬಿಡೋದು ಎರಡು ಒಂದೇ ತೆರನಾಗಿರ್ಬೇಕು, ಒಂದೇ ಸಮನಾಗಿರ್ಬೇಕು. ಅಂದ್ರೆ ಉಸಿರನ್ನ ನಾವು ಹೇಗೆ ಕೌಂಟ್ ಮಾಡ್ಕೊಳ್ತೀವಿ? ಒಳಗ್ ತಗೊಳ್ತಾ ಇರೋದು ಎಷ್ಟು ಸಮಯ ತಗೋತಿದೀವಿ, ಹೊರಗಡೆ ಬಿಡ್ತಾ ಇರೋದನ್ನ ಎಷ್ಟು ಸಮಯ ಬಿಡ್ತಾ ಇದೀವಿ ಅಂತ ಗುರ್ತಿಸೋದು ಹೇಗೆ ಅಂದ್ರೆ, ನಿಮ್ಮ ಮನಸ್ಸಿನಲ್ಲೇ ನೀವು ಇದನ್ನ ಕೌಂಟ್ ಮಾಡ್ಕೊಳ್ಬಹುದು. ನಾನೀಗ ಚಪ್ಪಾಳೆ ಮೂಲಕ ತೋರಿಸ್ತೀನಿ ನೋಡಿ. ಉಸಿರು ತಗೊಳ್ಳುವಾಗ 1 2 3 4 ಅಂದ್ರೆ 4 ಕೌಂಟಿಂಗ್ ವರ್ಗೂ ಉಸಿರನ್ನ ಒಳಗ್ ತಗೊಳ್ತಾ ಇದ್ದೀನಿ. ಉಸಿರು ಹೊರ ಹಾಕ್ಬೇಕಾರೆ 1 2 3 4 ಕೌಂಟಿಂಗ್ ವರ್ಗೂ ಉಸಿರನ್ನ ಹೊರ ಹಾಕ್ತಾ ಇದ್ದೀನಿ. ಏನು? ಉಸಿರು ಒಳಗ್ ತಗೊಳ್ಬೇಕಾರೆ 4 ಕೌಂಟಿಂಗ್ ಮನಸ್ಸಿನಲ್ಲೇ ಮಾಡ್ಕೊಳ್ಬಹುದು. ಉಸಿರು ಬಿಡ್ಬೇಕಾರೆ 4 ಕೌಂಟಿಂಗ್ ಹೊರಗಡೆ ಹಾಕ್ಬೇಕು. ಪೂರಕ 4 ಕೌಂಟಿಂಗು, ರೇಚಕ 4 ಕೌಂಟಿಂಗು. ಅವಾಗ ಏನಾಗತ್ತೆ? ಎರಡು ಸಮನಾಗಿ ಆಗತ್ತೆ. ಪೂರಕ ಎಷ್ಟು ಹೊತ್ತು ಮಾಡ್ತೀವೋ
ರೇಚಕ ಅಷ್ಟೊತ್ತೆ ಮಾಡ್ತೀವಿ. ಇದು ಬಹಳ ಮುಖ್ಯವಾದಂತ ಒಂದು ಭಾಗ. ಹಾಗಾಗಿ ನಾನು ಚಪ್ಪಾಳೆ ತಟ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಫಾಲೋ ಮಾಡ್ತಾ ಹೋಗಿ. ಎಲ್ರಿಗೂ ನಿಮ್ಗೆ ಕಾಣಿಸುತ್ತೆ, ಜೊತೆಗೆ ಕೇಳಿಸುತ್ತೆ. ಪೂರಕದಲ್ಲಿ 4 ಕೌಂಟಿಂಗು, ರೇಚಕದಲ್ಲಿ 4 ಕೌಂಟಿಂಗು. ಶುರು ಮಾಡೋಣ. ಪೂರಕ 1 2 3 4. ರೇಚಕ 1 2 3 4. ಪೂರಕ 1 2 3 4. ರೇಚಕ 1 2 3 4. ಪೂರಕ 1 2 3 4. ರೇಚಕ 1 2 3 4. ಬ್ರೀದ್ ಇನ್ 1 2 3 4. ಬ್ರೀದ್ ಔಟ್ 1 2 3 4. ಪೂರಕ 1 2 3 4. ರೇಚಕ 1 2 3 4. ಮುಕ್ತಾಯ ಮಾಡಿ. ಹೀಗೆ ನಮ್ಮ ಉಸಿರನ್ನ ಎಷ್ಟೊತ್ತು ತಗೊಳ್ತೀವಿ ಅಷ್ಟೊತ್ತೆ ಉಸಿರನ್ನ ಹೊರಗಡೆ ಬಿಡ್ಬೇಕು. 2 ಈಕ್ವಲ್ ರೇಷಿಯೋನಲ್ಲಿ ಆಗ್ಬೇಕು, 2 ಈಕ್ವಲ್ ಪ್ರಪೋರ್ಷನಲ್ಲಿ ಆಗ್ತಾ ಹೋಗ್ಬೇಕು. ಇದು ನಾವು ಗಮನಿಸ್ಬೇಕಾದಂತ ಒಂದು ಸಂಗತಿ. ಇದಿಷ್ಟು ಉಸಿರಾಟ ಕ್ರಿಯೆಯನ್ನ ನಾವು ಮಾಡಿದಂತಹ ವಿಧಾನಗಳನ್ನ ತಿಳ್ಕೊಂಡ್ವಿ. ಈಗ ಓಂಕಾರದ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡೋಣ. ಓಂಕಾರ ಅನ್ನೋದನ್ನ ಪ್ರಣವ ಅಂತಾನು ಹೇಳ್ತಾರೆ. ಮನಸ್ಸನ್ನ ಏಕಾಗ್ರಗೊಳಿಸಲಿಕ್ಕೆ ಓಂಕಾರ ಅತ್ಯಂತ ಸುಲಭವಾದಂತಹ ಒಂದು ಮಂತ್ರ. ಇದಕ್ಕೆ ಮಂತ್ರ ಅಂತ ಹೇಳ್ತಾರೆ ಸಹ. ಓಂ ಅನ್ನೋದು ಒಂದು ಮಂತ್ರವೂ ಸಹ ಹೌದು. ಯಾಕೆಂದ್ರೆ ಅತ್ಯಂತ ಕಡಿಮೆ ಅಕ್ಷರಗಳನ್ನ ಒಳಗೊಂಡಂತಹ ಒಂದು ಸುಲಭವಾದಂತಹ ಮಂತ್ರ ಇದು. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಮನನಾತ್ ಅಂದ್ರೆ ಮನಸ್ಸಿನಿಂದ ನಾವು ಎಷ್ಟೆಷ್ಟು ಹೇಳ್ಕೊಳ್ತಾ ಹೋಗ್ತೀವೋ, ತ್ರಾಯತೆ ಅಂದ್ರೆ ರಕ್ಷಿಸುತ್ತೆ, ಅಷ್ಟು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದಕ್ಕೆ ಇದನ್ನ ಮಂತ್ರ ಅಂತ ಹೇಳ್ತಾರೆ. ಈ ಮಂತ್ರದಲ್ಲಿ ಈ ಪ್ರಣವ ಮಂತ್ರ ಅಂತ ಏನ್ ಹೇಳ್ತೀವಿ, ಇದನ್ನ ಓಂಕಾರ ಅಂತ ಕರಿತೀವಿ. ಇದಕ್ಕೆ ಯಾವುದೇ ರೀತಿಯಾದಂತ ಆಕಾರ ಇಲ್ಲ, ಯಾವುದೇ ಲಿಂಗ ಇಲ್ಲ, ಯಾವುದೇ ವಯಸ್ಸಿಲ್ಲ, ಯಾವುದೇ ಅಂತಹ ಒಂದು ನಿರ್ವಚನೀಯವಾದಂತ ವಸ್ತು ಅಂತ ನಾವು ಭಾವಿಸಬಹುದು. ಹಾಗಾಗಿ ಓಂಕಾರ ಅನ್ನೋದೇನಿದೆ 3 ಅಕ್ಷರಗಳನ್ನ ಒಳಗೊಂಡಿದೆ. ಅಕಾರ, ಉಕಾರ ಮತ್ತೆ ಮಕಾರ. ಆ ಉ ಮ 3ರಿಂದ ಒಳಗೊಂಡಿದೆ. ಈ ಓಂಕಾರ ಏನಿದೆ ಇದನ್ನ ನಾವು ಹೇಳ್ಬೇಕಾದ್ರೆ ಉಸಿರಾಟ ಕ್ರಿಯೆ ಜೊತೆಗೆ ಜೋಡಿಸ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಹಾಗಾಗಿ ಇದಕ್ಕೂ ಓಂಕಾರ ಉಚ್ಚಾರಣೆಗೂ ಮತ್ತೆ ಉಸಿರಾಟಕ್ಕೂ ನೇರ ಸಂಬಂಧ ಇದೆ. ಹಾಗಾಗಿ ನಾವು ಹೇಗೆ ಇದನ್ನ ಅಭ್ಯಾಸ ಮಾಡೋದು? ಸೆಕ್ಷುವಲ್ ಬ್ರೀದಿಂಗ್ ಅಂತ ನಾವು ಅಭ್ಯಾಸ ಮಾಡಿದ್ವಿ. ಉದರ ಉಸಿರಾಟ, ಮಧ್ಯ ಉಸಿರಾಟ, ಶಿಖರ ಉಸಿರಾಟ. ಅದೇ ರೀತಿಯಾಗಿ ಈ ಓಂಕಾರವನ್ನು ಸಹ ಉದರ ಉಸಿರಾಟದಲ್ಲೂ ಸಹ ಮಾಡ್ಬೇಕು, ಮಧ್ಯ ಉಸಿರಾಟದಲ್ಲಿ ಮಾಡ್ತೀವಿ, ಶಿಖರ ಉಸಿರಾಟದಲ್ಲಿ ಮಾಡ್ತೀವಿ. ಓಂ ಅನ್ನೋದೇನಿದೆ 3 ಅಕ್ಷರಗಳಿಂದ ಕೂಡಲ್ಪಟ್ಟಂತ ಒಂದು ಶಬ್ದ. ಇದು ಒಂದು ಶಬ್ದ ಅಂದ್ರೆ ಒಂದು ಅಕ್ಷರಗಳ ಸಮೂಹಕ್ಕೆ ಶಬ್ದ ಅಂತ ಹೇಳ್ತೀವಿ. ಇಲ್ಲಿ 3 ಅಕ್ಷರ ಜೋಡಣೆ ಆಗಿದೆ. ಯಾವುದು? ಆ, ಉ, ಮ. ಹಾಗಾಗಿ ಆ ಅನ್ನೋದನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ನಾವು ಉದರ ಉಸಿರಾಟದಲ್ಲಿ ಮಾಡ್ತಾ ಹೋಗ್ಬೇಕಾಗತ್ತೆ. ಉ ಅನ್ನೋ ಶಬ್ದವನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಎದೆಯ ಉಸಿರಾಟದಲ್ಲಿ ಮಾಡ್ತಾ ಹೋಗ್ಬೇಕಾಗತ್ತೆ. ಮ ಅನ್ನೋ ಒಂದು ಅಕ್ಷರವನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಶಿಖರ ಉಸಿರಾಟದಲ್ಲಿ, ಭುಜದ ಉಸಿರಾಟದಲ್ಲಿ ಮಾಡ್ತಾ ಹೋಗ್ಬೇಕಾಗತ್ತೆ. ಉದರ ಉಸಿರಾಟದಲ್ಲಿ ಅಕಾರ, ಮಧ್ಯ ಉಸಿರಾಟದಲ್ಲಿ ಉಕಾರ, ಶಿಖರ ಉಸಿರಾಟದಲ್ಲಿ ಮಕಾರ. ಆ, ಉ, ಮ. ಹೀಗೆ ಇದನ್ನ ಉಚ್ಚಾರಣೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ನಮ್ಮ ದೃಷ್ಟಿ ಹೇಗಿರ್ಬೇಕು ಓಂಕಾರವನ್ನ ಹೇಳ್ಬೇಕಾರೆ ಅಂತಂದ್ರೆ, ಉದರ ಉಸಿರಾಟದಲ್ಲಿ ಅಕಾರವನ್ನ ಹೇಳ್ಬೇಕಾರೆ ನಮ್ಮ ದೃಷ್ಟಿ ನಾಭಿ ಪ್ರದೇಶ ಅಥವಾ ಹೊಕ್ಕಳಿನಲ್ಲಿ ನಮ್ಮ ದೃಷ್ಟಿ ಇರ್ಬೇಕು. ಹೊಕ್ಕಳಿನಲ್ಲಿರುವಂತಹ ಒಂದು ಚಕ್ರಕ್ಕೆ ಹೇಳ್ತಾರೆ ಮಣಿಪೂರ ಚಕ್ರ ಅಂತ ಕರೀತಾರೆ. ಅಂದ್ರೆ ಇದು ಒಂದು ಸಪ್ತ ಚಕ್ರಗಳು ನಮ್ಮ ದೇಹದಲ್ಲಿದೆ. 6 ಚಕ್ರಗಳಿದೆ ಮತ್ತು ಒಂದು ವಿಶೇಷವಾದಂತ ಚಕ್ರ ಇದೆ. ಆ ಚಕ್ರದಲ್ಲಿ ಒಂದು ಚಕ್ರ ಯಾವುದು ಅಂದ್ರೆ ಮಣಿಪೂರ ಚಕ್ರ. ಅಂದ್ರೆ ನಾಭಿ ಪ್ರದೇಶದಲ್ಲಿರುವಂತಹ ಮಣಿಪೂರ ಚಕ್ರದಲ್ಲಿ ನಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಿ ಆಕಾರವನ್ನ ಹೇಳ್ಬೇಕು.
ಉಕಾರವನ್ನ ಹೇಳ್ಬೇಕಾದ್ರೆ ಎದೆಯ ಮಧ್ಯಭಾಗದಲ್ಲಿ ನಮ್ಮ ದೃಷ್ಟಿ ಇರಬೇಕು. ಇಲ್ಲಿ ಒಂದು ಚಕ್ರ ಇದೆ, ಇದಕ್ಕೆ ಅನಾಹತ ಚಕ್ರ ಅಂತ ಕರೀತಾರೆ. ಅನಾಹತ ಚಕ್ರ ಎದೆಯ ಮಧ್ಯಭಾಗದಲ್ಲಿರುವಂತಹ ಒಂದು ಚಕ್ರ. ಉಕಾರವನ್ನ ಹೇಳ್ಬೇಕಾದ್ರೆ ನಮ್ಮ ದೃಷ್ಟಿ ಈ ಅನಾಹತ ಚಕ್ರದಲ್ಲಿ ನೆಲೆಸಿರ್ಬೇಕು. ಹಾಗೇನೆ ಮಕಾರವನ್ನ ಹೇಳ್ಬೇಕಾದ್ರೆ ನಮ್ಮ ದೃಷ್ಟಿ ಕುತ್ತಿಗೆಯ ಹಳ್ಳ ಈ ಭಾಗದಲ್ಲಿ ವಿಶುದ್ಧ ಚಕ್ರ ಅಂತ ಕರೀತಾರೆ. ಈ ಚಕ್ರದಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಕೊಂಡ್ಬಿಟ್ಟು ಮಕಾರವನ್ನ ಹೇಳ್ಬೇಕು. ಇದಕ್ಕೆ ವಿಶುದ್ಧ ಚಕ್ರ ಅಂತ ಕರೀತಾರೆ. ಹೊಕ್ಕಳ ಭಾಗದಲ್ಲಿರುವಂತದ್ದು ಮಣಿಪುರ ಚಕ್ರ, ಎದೆಯ ಭಾಗದಲ್ಲಿರುವಂತದ್ದು ಅನಾಹತ ಚಕ್ರ, ಕುತ್ತಿಗೆಯ ಹಳ್ಳದಲ್ಲಿರುವಂತದ್ದು ವಿಶುದ್ಧ ಚಕ್ರ. ಅಕಾರವನ್ನ ಹೇಳ್ಬೇಕಾರೆ ನಾಭಿ ಪ್ರದೇಶದಲ್ಲಿ ದೃಷ್ಟಿ, ಉಕಾರವನ್ನ ಹೇಳ್ಬೇಕಾರೆ ಅನಾಹತ ಚಕ್ರದಲ್ಲಿ ದೃಷ್ಟಿ, ಮಕಾರವನ್ನ ಹೇಳ್ಬೇಕಾರೆ ಕುತ್ತಿಗೆಯ ಹಳ್ಳ ವಿಶುದ್ಧ ಚಕ್ರದಲ್ಲಿ ದೃಷ್ಟಿ ಇರಬೇಕು. ಈಗ ಮೊದಲಿಗೆ ನಾವು 5 ಬಾರಿ ಅಕಾರವನ್ನ ಹೇಳ್ತೀವಿ. ಮೊದಲಿಗೆ ಉಸಿರನ್ನ ತಗೊಳ್ಬೇಕು. ಉಸಿರು ತಗೊಳ್ಬೇಕಾರೆ ಅಕಾರವನ್ನೇ ಕಲ್ಪಿಸ್ಕೊಳ್ತಾ ಹೋಗ್ಬೇಕು. ಉಸಿರು ಬಿಡ್ಬೇಕಾರೆ ಅಕಾರವನ್ನ ಉಚ್ಚಾರಣೆ ಮಾಡ್ಬೇಕು. ಏನು? ಉಸಿರು ತಗೊಳ್ಬೇಕಾರೆ ಕಲ್ಪನೆ, ಉಸಿರು ಬಿಡ್ಬೇಕಾರೆ ಉಚ್ಚಾರಣೆ. ಉಸಿರು ತಗೊಳ್ಬೇಕಾರೆ ಏನ್ ಮಾಡ್ತೀವಿ? ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಉಸಿರು ಬಿಡ್ಬೇಕಾರೆ ಏನ್ ಮಾಡ್ತೀವಿ? ವಿ ರಿನೌನ್ಸ್ ಇಟ್, ನಾವು ಅದನ್ನ ಉಚ್ಚಾರಣೆ ಮಾಡ್ತೀವಿ. ದೃಷ್ಟಿಯಲ್ಲಿರುತ್ತೆ, ಮಣಿಪುರ ಚಕ್ರದಲ್ಲಿರುತ್ತೆ. ಉಸಿರು ತಗೊಳ್ತಾ ಹೊಟ್ಟೆ ಹಿಗುತ್ತೆ, ಉಸಿರು ಬಿಡ್ತಾ ಹೊಟ್ಟೆ ಹೋಗುತ್ತೆ. ಇದು ಬೇಸಿಕ್. ಹಾಗಾಗಿ ಬೆನ್ನು ಕತ್ತ ತಲೆ ನೇರ ಇಟ್ಕೊಳ್ಳಿ, ಹೊಟ್ಟೆಯ ಮೇಲೆ 2 ಕೈಗಳನ್ನ ಇಟ್ಕೊಳ್ಳಿ. ಆ ವೈಬ್ರೇಷನ್ ನಾವು ಹೊಟ್ಟೆಯಲ್ಲಿ ಫೀಲ್ ಮಾಡ್ಬೇಕು. ಮೊದಲಿಗೆ ಉಸಿರು ತಗೊಳ್ಳಿ, ದೀರ್ಘವಾದ ಶ್ವಾಸ ತಗೊಳ್ಳಿ, ಬ್ರೀದ್ ಇನ್. ಉಸಿರು ಬಿಡ್ತಾ ಪುನಃ ಉಸಿರು ತಗೊಳ್ಳಿ, ಉಸಿರು ಬಿಡುತ್ತಾ ಉಸಿರು ತಗೊಳ್ಳಿ, ಬ್ರೀದ್ ಇನ್, ಬ್ರೀದ್ ಔಟ್. ನಾಲ್ಕನೇ ಬಾರಿ ಪೂರಕ, ರೇಚಕ, ಪೂರಕ, ರೇಚಕ, ಈಗ ಅಕಾರವನ್ನ ಹೇಳಿ ಮುಗಿಸಿದೀವಿ. ಉಕಾರವನ್ನ ಹೇಳ್ಬೇಕಾರೆ ಎದೆಯ ಮಧ್ಯಭಾಗಕ್ಕೆ ನಿಮ್ಮ ಕೈಯ ಬುಡದಲ್ಲಿ ಇರುವಂತ ಬೆರಳು ಬುಡದಲ್ಲಿ ಇರುವಂತಹ ಒಂದು ದಿಂಡ್ ಏನಿದೆ ಅದನ್ನ ಎದೆಯ ಮಧ್ಯಭಾಗಕ್ಕೆ ಸೋಗಿಸಿ ಅಲ್ಲಿ ವೈಬ್ರೇಷನ್ ಫೀಲ್ ಮಾಡಿ ಉಕಾರವನ್ನ ಹೇಳ್ಬೇಕಾರೆ ಈ ಎದೆಯ ಗೂಡಿನಲ್ಲಿ ಕುತ್ತಿಗೆಯಿಂದ ಹಿಡಿದು ಎದೆಯ ಕೆಳಭಾಗದವರೆಗೆ ಒಂದು ಮೂಳೆ ಇದೆ. ಆ ಮೂಳೆಯನ್ನ ಸಂಪರ್ಕ ಮಾಡುವಂತೆ ಕೈಯನ್ನ ಇಟ್ಕೊಳ್ಳಿ. ಅಲ್ಲಿ ವೈಬ್ರೇಷನ್ ನೀವು ಫೀಲ್ ಮಾಡ್ಬೇಕು. ಉಸಿರು ತಗೊಳ್ತಾ ಉಕಾರವನ್ನ ಕಲ್ಪನೆ ಮಾಡ್ಕೊಳ್ಳಿ, ಉಸಿರು ಬಿಡ್ತಾ ಉಕಾರವನ್ನ ಉಚ್ಚಾರಣೆಯನ್ನ ಮಾಡಿ. ಪ್ರಾರಂಭ ಮಾಡೋಣ. 5 ಬಾರಿ ಹೇಳೋಣ. ಪೂರಕ, ರೇಚಕ, ಓ, breathe in, breathe out. ಪೂರಕ, ರೇಚಕ, ಓ, ನಾಲ್ಕನೇ ಬಾರಿ ಪೂರಕ, ರೇಚಕ, ಓ, breathe in, breathe out.
ಈಗ ಶಿಖರ ಉಸಿರಾಟದಲ್ಲಿ ಮಕಾರ. ಕುತ್ತಿಗೆ ಮೇಲೆ ಬಲಗೈನ ಇಟ್ಕೊಳ್ಳಿ. ಕೈಯಲ್ಲಿ ಈ ವೈಬ್ರೇಷನ್ ಕುತ್ತಿಗೆಯಲ್ಲಿ ಆಗೋದನ್ನ ಫೀಲ್ ಮಾಡಿ ಮಕಾರವನ್ನ ಮಾತ್ರ ಹೇಳ್ತಾ ಹೋಗ್ಬೇಕು. ಉಸಿರು ತಗೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ ಮಕಾರವನ್ನ, ಉಸಿರು ಬಿಡ್ತಾ ಉಚ್ಚಾರಣೆಯನ್ನ ಮಾಡಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ಬ್ರೀದ್ ಇನ್, ರೇಚಕ, ಪೂರಕ, ಉಸಿರು ತಗೊಳ್ಳಿ, ರೇಚಕ, ಕಡೆಯ ಬಾರಿ ಪೂರಕ, ರೇಚಕ, ಕೈಗಳನ್ನ ಕೆಳಗೆ ಬಿಡಿ. ಮನಸ್ಸು ಪೂರ್ತಿ ತೊಡಗಿಸ್ಕೊಂಡಿದೀವಿ, ಉಸಿರಾಟದ ಕಡೆ ಗಮನ ಕೊಟ್ಟಿದ್ದೀವಿ, ಅದರ ವೈಬ್ರೇಷನ್ ಫೀಲ್ ಮಾಡಿದೀವಿ. ಹೊಟ್ಟೆಯಲ್ಲಿ ಉಸಿರಾಟವನ್ನ ಮಾಡ್ಬೇಕಾರೆ ಅಕಾರ, ಎದೆಯಲ್ಲಿ ಉಸಿರಾಟವನ್ನ ಮಾಡ್ಬೇಕಾರೆ ಉಕಾರ, ಕುತ್ತಿಗೆ ಉಸಿರಾಟವನ್ನ ಮಾಡ್ಬೇಕಾರೆ ಮಕಾರ. ಮೂರನ್ನು ಸೆಕ್ಷನಲ್ ಬ್ರೀದಿಂಗ್ ಜೊತೆಗೆ ಜೋಡಿಸ್ಕೊಂಡು ಮಾಡ್ತೀವಿ. ಈಗ ಮೂರನ್ನು ಒಟ್ಟಾಗಿ ಹೇಳ್ತೀವಿ ಓಂಕಾರವನ್ನ. ಮೊದಲಿಗೆ ಹೊಟ್ಟೆಯ ರೇಚಕ ಮಾಡ್ತಾ ಅಕಾರ ಹೇಳ್ತೀವಿ, ಎದೆಯ ರೇಚಕವನ್ನ ಮಾಡ್ತಾ ಉಕಾರ ಹೇಳ್ತೀವಿ, ಭುಜದ ರೇಚಕವನ್ನ ಮಾಡ್ತಾ ಮಕಾರವನ್ನ ಹೇಳ್ತೀವಿ. ಹಾಗಾಗಿ ಇದು ಒಂದ್ರ ಮೇಲೆ ಒಂದು ಓವರ್ಲಾಪ್ ಆಗೋದ್ರಿಂದ ಇದು ಒಂದ್ ರೀತಿಯಾಗಿ ಒಟ್ಟಿಗೆ ಹೇಳ್ತಾ ಇದೀವಿ ಅನ್ನೋ ಒಂದು ಭಾವನೆ ಅನ್ಸುತ್ತೆ. ಆದ್ರೆ ಉಚ್ಚಾರಣೆ ಮಾಡ್ಬೇಕಾರೆ ಮೊದಲಿಗೆ ಅಕಾರ ಉಚ್ಚಾರಣೆ ಮಾಡಿ, ಆಮೇಲೆ ಉಕಾರ ಉಚ್ಚಾರಣೆ ಮಾಡಿ, ಆಮೇಲೆ ಮಕಾರ ಉಚ್ಚಾರಣೆ ಮಾಡಿ. ಅದು ಓವರ್ಲ್ಯಾಪ್ ಆಗೋದ್ರಿಂದ ಓಂ ಈ ರೀತಿಯಾಗಿ ಕೇಳಿಸುತ್ತೆ. 3 ಬಾರಿ ನಾವು ಗಟ್ಟಿಯಾಗಿ ಓಂಕಾರವನ್ನ ಉಚ್ಚಾರಣೆ ಮಾಡೋದೀಗ. ಹೇಗೆ? ಮೊದಲು ಉಸಿರು ತಗೊಂಡ್ವಿ, ಉಸಿರು ಬಿಡ್ತಾ ಓ, ಇದು ಗಟ್ಟಿಯಾಗಿ ಉಚ್ಚಾರಣೆ ಮಾಡ್ತೀವಿ. 3 ಬಾರಿ ಆದ್ಮೇಲೆ ಇನ್ನು 3 ಬಾರಿ ಬಾಯಿಯಿಂದ ತುಟಿಯಿಂದ ಚಲನೆ ಮಾಡದೆ ನಾವು ಓಂಕಾರವನ್ನ ಹೇಳೋದು. ಹೇಗೆ ಹೇಳ್ತೀವಿ? ಉಸಿರು ತಗೊಳ್ಳೋದು, ಉಸಿರು ಬಿಡ್ತಾ ಈ ರೀತಿಯಾಗಿ 3 ಬಾರಿ ಉಚ್ಚಾರಣೆ ಮಾಡೋದು. ಆಮೇಲೆ ಮನಸ್ಸಿನಲ್ಲಿ 3 ಬಾರಿ ಉಚ್ಚಾರಣೆ ಮಾಡೋದು. 3 ಥರ ಮಾಡ್ತೀವಿ. ಮೊದಲು ಬಾಯನ್ನ ತುಟಿಯನ್ನ ಉಪಯೋಗಿಸ್ಕೊಂಡು ಓಂಕಾರ ಉಚ್ಚಾರಣೆ, ತುಟಿಯ ಚಲನೆ ಇಲ್ಲದೆ ಬರೀ ಶಬ್ದವನ್ನ ಮಾತ್ರ ಮಾಡ್ತಾ ಉಚ್ಚಾರಣೆ 3 ಬಾರಿ. ಮನಸ್ಸಿನಲ್ಲಿ ಶಬ್ದ ಉಚ್ಚಾರಣೆನೂ ಇಲ್ಲ, ಮನಸ್ಸಿನಲ್ಲಿ 3 ಬಾರಿ ಉಚ್ಚಾರಣೆ ಮಾಡ್ತೀವಿ. 3 ಬಾರಿ 3 ಬಾರಿ 3 ಬಾರಿ 3 3 3 9 ಬಾರಿ ಹೇಳ್ತೀವಿ. ಆಮೇಲೆ ಓಂ ಶಾಂತಿ 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 ಅಂತ ಹೇಳಿ ಇದನ್ನ ಈ ಓಂಕಾರವನ್ನ ಮುಕ್ತಾಯ ಮಾಡೋಣ. ಪ್ರಾರಂಭ ಮಾಡೋಣ. ಪೂರಕ, ಪೂರಕ,
ತುಟಿಯ ಚಲನೆ ಇಲ್ಲದೆ 3 ಬಾರಿ. ಪೂರಕ. ಮನಸ್ಸಿನಲ್ಲಿ 3 ಬಾರಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಅನ್ನ ದೇವೋ ಭವ, ರಾಷ್ಟ್ರ ದೇವೋ ಭವ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಎಲ್ಲರಿಗೂ ನಮಸ್ಕಾರ. ಈಗ ಅನ್ಮ್ಯೂಟ್ ಮಾಡ್ತೀನಿ. ಎಲ್ರೂ ಸಹ ಯಾರಾದ್ರೂ ಒಂದಿಬ್ರು ನಿಮ್ಮ ಪ್ರಶ್ನೆಗಳನ್ನಿದ್ರೆ ಕೇಳಬಹುದು. ಮೇಡಮ್, ಒಂದು ಚಿಕ್ಕ ಡೌಟ್ ಇದೆ. ಹಾ, ನಾವು ಹೊಟ್ಟೆ ಹಿಗ್ಗಿಸ್ತೀವಲ್ಲ, ಹಾ, ಅದು ಉಸಿರು ತಗೊಂಡ್ ಆದ್ಮೇಲೆ ಹಿಗ್ಗಿಸ್ಬೇಕಾ, ತಗೊಳ್ತಾ ಹಿಗ್ಗಿಸ್ಬೇಕಾ? ಉಸಿರು ತಗೊಳ್ತಾ ಹಿಗ್ಗಿಸ್ಬೇಕು. ಉಸಿರು ಬಿಡ್ತಾ ಕುಗ್ಗಿಸ್ಬೇಕು. ಪೂರಕದಲ್ಲಿ ಕಂಟಿನ್ಯೂಸ್ ಆಗಿರ್ಬೇಕು ಪ್ರೋಸೆಸ್. ಉಸಿರು ತಗೊಳ್ಳೋದು ಪೂರ್ತಿ ಹೊಟ್ಟೆ ಹಿಗ್ಗಿಸ್ತಾನೆ ಇರ್ಬೇಕು. ಉಸಿರು ಬಿಡ್ತಾ ಇರ್ಬೇಕಾರೆ ಉಸಿರು ಪೂರ್ತಿ ಹೊರ ಹಾಕೋವರೆಗೂ ಹೊಟ್ಟೆ ಕುಗ್ಗಿಸ್ತಾನೆ ಇರ್ಬೇಕು. ಹಾಗೆ ಎದೆ ಉಸಿರಾಟದಲ್ಲೂ ಅಷ್ಟೇ, ಉಸಿರು ತಗೊಳ್ಬೇಕಾರೆ ಎದೆ ಹಿಗ್ಗಿಸ್ತಾನೆ ಇರ್ಬೇಕು. ಕಂಟಿನ್ಯೂಸ್ ಪ್ರೋಸೆಸ್. ಉಸಿರು ಬಿಡ್ಬೇಕಾರೆ ನಿಧಾನವಾಗಿ ಎದೆಯನ್ನ ಕುಗ್ಗಿಸ್ತಾ ಹೋಗ್ಬೇಕು. ಹಾಗೆ ಭುಜದ ಉಸಿರಾಟದಲ್ಲೂ ಅಷ್ಟೇ, ಭುಜವನ್ನ ಹಿಗ್ಗಿಸ್ಕೊಳ್ತಾ ಉಸಿರು ತಗೊಳ್ಬೇಕು ಕಂಟಿನ್ಯೂಸ್ ಆಗಿ. ಉಸಿರು ಬಿಡ್ಬೇಕಾರೆ ಒಂದೇ ಸಮ ಉಸಿರು ಹೊರ ಹಾಕ್ತಾ ಕುಗ್ಗಿಸ್ತಾ ಹೋಗ್ಬೇಕು. ಪೂರ್ಣ ಯೌಗಿಕ ಉಸಿರಾಟದಲ್ಲಿ ಮೊದಲಿಗೆ ಹೊಟ್ಟೆ, ಆಮೇಲೆ ಎದೆ, ಆಮೇಲೆ ಭುಜ, ಇದು ಒಂದಾದ್ಮೇಲೆ ಒಂದು ಅದನ್ನ ಹಿಗ್ಗಿಸ್ಬೇಕು. ಹಾಗೆ ಉಸಿರು ಬಿಡ್ಬೇಕಾದ್ರೆ ಒಂದಾದ್ಮೇಲೆ ಒಂದು ಕುಗ್ಗಿಸ್ತಾ ಹೋಗ್ಬೇಕು. ಅಮ್ಮ, ರಘು ಮಾತಾಡ್ತಿರೋದು. ಹಾ, ಹೇಳಿ ಅಣ್ಣ. ಅಮ್ಮ, ಇದು ಉಸಿರು ತಗೊಳ್ಳೋ ಅವಧಿ ನಾವು ಯಾವಾಗ್ಲೂ ಕಡಿಮೆ ಇರುತ್ತೆ. ಉಸಿರು ಬಿಡೋದನ್ನ ಆರಾಮಾಗಿ ತುಂಬಾ ಹೊತ್ತು ಮಾಡಬಹುದು. ಎರಡು ಈಕ್ವಲ್ ಆಗಿರ್ಬೇಕಾ ಅವಧಿ? ಹೌದು. ನೀವು ಆಸನದ ಇದು ನಾಳೆ ಮುಂದಿನ ಭಾಗವನ್ನ ಹೇಳ್ತೀನಿ. ಉಸಿರಾಟದಲ್ಲಿ ಬದಲಾವಣೆ ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಆಸನಾಭ್ಯಾಸ ಮಾಡ್ಬೇಕಾರೆ, ಮತ್ತೆ ಸಹಜವಾಗಿ ನಾವು ಉಸಿರಾಡ್ಬೇಕಾರೆ ಉಸಿರು ಎಷ್ಟೊತ್ತು ತಗೊಳ್ತೀವಿ ಅಷ್ಟೊತ್ತೆ ಉಸಿರನ್ನ ಹೊರಗಡೆ ಬಿಡ್ಬೇಕು. ಆಗ್ಲೇ ನಾ ಹೇಳ್ದಂತೆ ಕೌಂಟಿಂಗ್ ಮಾಡ್ಕೊಳ್ತೀವಿ. 4 ಕೌಂಟಿಂಗ್ ಪೂರಕ ಮಾಡ್ಕೊಂಡ್ರೆ 4 ಕೌಂಟಿಂಗ್ ರೇಚಕ ಮಾಡ್ಕೋಬೇಕು. ಇದು ಪ್ರಾಣಾಯಾಮ